ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ನಮಸ್ಕಾರ ವೀಕ್ಷಕರೇ, ವಾರದ ವಿಶೇಷ ಅತಿಥಿ ಇವತ್ತು ರೈತ ಧ್ವನಿ ವಾಹಿನಿಯ ಒಂದು ವಿಶೇಷ ಅತಿಥಿ, ಕವಿ ಧ್ವನಿ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಇವತ್ತು ಸಾಹಿತಿ, ಬರಹಗಾರರು ಹಾಗೂ ಕಲಾಪ್ರೇಮಿ ವೆಂಕಟೇಶ್ ಈಡಿಗರ ಮನೆಯಲ್ಲಿದ್ದೇವೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ ವೀಕ್ಷಕರೇ, ರೈತ ಧ್ವನಿ ಟಿವಿ ವಾಹಿನಿಯ ಕವಿ ಧ್ವನಿ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂಥ ಎಲ್ಲ ಪ್ರೇಕ್ಷಕರಿಗೂ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಸ್ವಾಗತ. ಇವತ್ತು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ನನ್ನ ಪರಿಚಯ ಮತ್ತು ಹಲವಾರು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಡ್ತಾ ಇದ್ದೀನಿ. ತಾವೆಲ್ಲರೂ ಅದನ್ನು ವೀಕ್ಷಿಸಬೇಕಂತೇಳಿ ತಮ್ಮನ್ನು ವಿನಂತಿಸ್ತಾ ಇದ್ದೀನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ರೈತ ಧ್ವನಿ ಟಿವಿಯ ವಿಶೇಷ ಕಾರ್ಯಕ್ರಮ ಕವಿ ಧ್ವನಿ ವಾರದ ವಿಶೇಷ ವ್ಯಕ್ತಿ, ರಂಗಕರ್ಮಿ, ಸಾಹಿತಿ, ಶಿಕ್ಷಕರು, ನಾಟಕ ರಚನೆಕಾರರು. ಈ ವಾರದ ನಮ್ಮ ಕಾರ್ಯಕ್ರಮದ ವಿಶೇಷ ವ್ಯಕ್ತಿ ವೆಂಕಟೇಶ್ ಈಡಿಗರವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಸರ್, ಸ್ವಾಗತ ಸರ್ ತಮಗೆ. ಧನ್ಯವಾದಗಳು ಸರ್. ನಮಸ್ತೆ ವೆಂಕಟೇಶ್ ಸರ್, ತಮ್ಮ ಮೂಲತಃ ಯಾವರು, ತಾವು ಎಲ್ಲಿ ಹುಟ್ಟು ಬೆಳೆದಿದ್ದು, ತಾವು ನಡೆದು ಬಂದ ಈ ಜೀವನದ ಪ್ರಯಾಣ ಸ್ವಲ್ಪ ವೀಕ್ಷಕರಿಗೆ ತಾವು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನಾನು ಮೂಲತಃ ವಿಜಯನಗರ ಜಿಲ್ಲೆ, ಅಂದರೆ ಮೊದಲು ಬಳ್ಳಾರಿ ಅಂತ ಕರೀತಿದ್ರು, ಈಗ ಅದು ವಿಜಯನಗರ ಜಿಲ್ಲೆ ಅಂತ ಹೇಳಿ ಕರೀತಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯ ಗ್ರಾಮದವನು. ನಾನು ಅಲ್ಲೇ ಹುಟ್ಟಿ ಬೆಳೆದಿರುವಂಥದ್ದು. ನನ್ನ ತಂದೆ, ನಮ್ಮದು ಮೂಲತಃ ಕೃಷಿ ಕುಟುಂಬ. ತಂದೆ ಸೋಮಪ್ಪ ಈಡಿಗರ್ ಅಂತೇಳಿ, ತಾಯಿ ಕಾಳಮ್ಮ ಅಂತೇಳಿ. ತಾಯಿ ಜಾನಪದ ಕಲಾವಿದೆ, ತಂದೆ ಬಯಲಾಟದ ಕಲಾವಿದರಾಗಿದ್ದರು. ನನ್ನ ಈ ಕಲಾ ಆಸಕ್ತಿ ಬೆಳೆದದ್ದೇ ಬಾಲ್ಯದಿಂದಲೇ ಬೆಳೀತು. ಅಂತಂದರೆ ತಂದೆ ಮತ್ತು ತಾಯಿ ಆ ಕ್ಷೇತ್ರದಲ್ಲಿ ನಿರಂತರವಾಗಿ ಇರ್ತಿದ್ರಿಂದ ನಾನು ಕೂಡ ಅವ್ರ ಜೊತೆಗೆ ಹೋಗಿ ನೋಡೋದು, ಕೂತ್ಕೊಳ್ಳೋದು ಮಾಡ್ತಾ ಇರೋದ್ರಿಂದ ಆವಾಗಿನಿಂದನೇ ನನ್ನ ಈ ಸಾಹಿತ್ಯ ಮತ್ತು ರಂಗಭೂಮಿಯ ಗೀಳು ಅನ್ನುವಂಥದ್ದು ನನಗೆ ಆಗಿಂದನೇ ಹುಟ್ಕೊಂತು. ನಿಮ್ಮ ಕಲೆ ಅನ್ನೋದು ನಿಮ್ಮ ರಕ್ತದಲ್ಲೇ ಬಂದಿದೆ ಅಂತ ಹೇಳ್ತೀರಿ. ಇರುವ ತಂದೆ ತಾಯಿ ಕಲಾವಿದರಾಗಿರೋದ್ರಿಂದ ನಾನು ಕೂಡ, ನಮಗೂ ಕೂಡ ಆ ಒಂದು ಇದು ಬಂತು. ಇನ್ನೊಂದು ವಿಶೇಷ ಏನಂತಂದ್ರೆ, ಮರಿಯಮ್ಮನಹಳ್ಳಿ ಕಲಾವಿದರ ತವರು ಅಂತೇಳಿ ಕರೀತಾರೆ. ಪ್ರತಿಯೊಬ್ಬರ ಮನೆಯಲ್ಲಿ ಒಬ್ಬೊಬ್ಬ ಕಲಾವಿದರು ಇಡೀ ಕರ್ನಾಟಕಕ್ಕೆ ಗೊತ್ತಿದೆ. ಅದು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಒಬ್ಬ ಕಲಾವಿದ ಇರ್ತಾರೆ ಅಂತೇಳಿ. ನಮ್ಮಲ್ಲಿ ಅನೇಕ ಕಲಾವಿದರು ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಪಡೆದಂಥವ್ರು ಇದ್ದಾರೆ. ನಿಮಗೆಲ್ಲ ಮಂಜಮ್ಮ ಜೋಗ್ತಿ ಗೊತ್ತಿರ್ಬೋದು, ಕೆ ನಾಗರತ್ನಮ್ಮ ಅಂತೇಳಿ ಗೊತ್ತಿರ್ಬೋದು, ಮತ್ತೆ ಡಾಕ್ಟರ್ ಅಂಬಣ್ಣ ಅಂತ ಇದ್ದಾರೆ. ಅವರು ಇವರೆಲ್ಲರೂ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಕಲಾ ವೃತ್ತಿಯಿಂದಲೇ ಗುರುತಿಸ್ಕೊಂಡಂಥವ್ರು. ಅಂಥ ಊರಿನಿಂದ ನಾನು ಬಂದಿರುವಂಥದ್ದು ನನಗೆ ಒಂದು ಹೆಮ್ಮೆ ಅಂತಲೂ ಅನಿಸುತ್ತೆ ಸರ್. ಇದು ಬೆಂಗಳೂರಿನ ಒಂದು ಸಂಸ್ಥೆಯಿಂದ ಈಗೇನೋ ನಾವು ಒಂದು ಸಂವಾದ ಕಾರ್ಯಕ್ರಮಕ್ಕೆ ಏನು ಹೋಗ್ತಾ ಇದೀವಲ್ಲ, ಅವರು ಪ್ರಕಾಶ್ ಚಿಂಗಾಡೆ ಅಂತೇಳಿ ಅವರ ಒಂದು ಸಂಸ್ಥೆಯಿಂದ ನಮಗೆ ಸಾಹಿತ್ಯ ಕಲಾ ಸಾಮ್ರಾಟ ಅಂತಂದೇಳಿ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಮೊದಲನೇದು ಇದು ಸ್ವಾಮಿ ವಿವೇಕಾನಂದ ಸದ್ಭಾವನಾ ಪ್ರಶಸ್ತಿ ಅಂತೇಳಿ ಬೆಂಗಳೂರಿನ ಒಂದು ಸಂಸ್ಥೆ ಕೊಟ್ಟಿರ್ತದೆ. ಇದು ಚೇತನ ಸಂಸ್ಥೆಯವರು ನನಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಗಾಗಿ ಸಾಹಿತ್ಯ ಮತ್ತು ಸಂಘಟನೆ ಅನ್ನುವಂಥ ಹೆಸರಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಇದು ಕನ್ನಡ ಸಾಹಿತ್ಯ ಸಾಗರ ಸಂಸ್ಥೆಯ ವತಿಯಿಂದ ರಾಜ್ಯ ಮಟ್ಟದ ಸಂಘಟಕ ಅಂತೇಳಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಇದು ರಾಜ್ಯ ಮಟ್ಟದ ಪತ್ರಕರ್ತರ ಸಂಘದ ವತಿಯಿಂದ ಇದು ನಮ್ಮ ತಾಯಿ ಮತ್ತು ನಮಗೆ ಸೇರಿಸಿ ಪತ್ರಕರ್ತರ ಸಂಘದವರು, ರಾಜ್ಯ ಮಟ್ಟದವರು ಒಂದು ಪತ್ರಿಕಾ ಪ್ರಚಾರಕರು ಅಂತೇಳಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಹಾಗೆಯೇ ಇದು ಜವಾಹರ್ಲಾಲ್ ನೆಹರು ಅವರ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಬಂದಿರುತ್ತೆ. ಇನ್ನು ಇಲ್ಲಿ ಇರುವಂಥದ್ದು ಶಿಕ್ಷಣ ಹಾಗೂ ರಂಗಭೂಮಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಇನ್ನು ನಾನು ನಿಮಗೆ ಆಗಲೇ ಹೇಳಿದ ಬೆಳಗಾವಿಯಲ್ಲಿ ಬಸವಚೇತನ ಪ್ರಶಸ್ತಿ ಅಂತೇಳಿ ನನ್ನ ಮೊಟ್ಟ ಮೊದಲನೇ
ಬಂದಿರುವಂಥ ಇದು ಪ್ರಶಸ್ತಿ. ಅದಾದಮೇಲೆ ಇದು ಮೈಸೂರಿನಲ್ಲಿ ಸುವರ್ಣ ಕರ್ನಾಟಕ ಸೇವಾ ಪ್ರಶಸ್ತಿ ಅಂತೇಳಿ ನನಗೆ ಕೊಟ್ಟಿರ್ತಾರೆ. ಹೀಗೆ ಮತ್ತು ಅನೇಕ ಪ್ರಶಸ್ತಿಗಳು ಕೂಡ ಬಂದಿದೆ. ಎಲ್ಲ ಇಲ್ಲಿ ಇರುವಂಥವು ಎಲ್ಲವೂ ಕೂಡ ಮತ್ತು ಇಲ್ಲಿ ಹಾನಗಲ್ಲಿನ ಹಳೆವಡಿ ಮಠದ ವತಿಯಿಂದ ನನಗೆ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿರ್ತಾರೆ. ವಿಶ್ವ ಜಾನಪದ ದಿನಾಚರಣೆ ಅಂಗವಾಗಿ ಈ ಒಂದು ಪ್ರಶಸ್ತಿ ನನಗೆ ಲಭಿಸುತ್ತದೆ. ಹಿರೇಕೆರೆ ತಾಲೂಕಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇದೊಂದು ಪ್ರಶಸ್ತಿ ಬಂದಿರುತ್ತೆ. ಹೀಗೆ 10 ಪ್ರಶಸ್ತಿಗಳು ಬಂದಿದ್ದಾವೆ. ಇನ್ನು ಇಲ್ಲಿ ನೋಡ್ಬೋದು ನೀವು, ಇದು ಮೊನ್ನೆ ತಾನೇ ಹಡಗಲಿಯ ವತಿಯಿಂದ ನಮಗೆ ಒಂದು ಏನಂತಂದರೆ ಇದು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಇವರಿಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಬಸವಲಿಂಗ ಶರಣಶ್ರೀ ಪ್ರಶಸ್ತಿ ಅಂತೇಳಿ ಮೊನ್ನೆ ಈಗಿನ ಒಂದು 8 ದಿನದ ಹಿಂದೆ ಈ ಪ್ರಶಸ್ತಿ ನಮಗೆ ಲಭಿಸಿದೆ. ಇನ್ನೂ ಕೆಲವಾರು ಪ್ರಶಸ್ತಿಗಳು ಇದ್ದಾವೆ, ಒಳಗೆ ನಾವು ಅದು ಜಾಗ ಇಲ್ಲದಕ್ಕೆ ಅವುಗಳನ್ನು ನಾವು ಒಳಗೆ ಹಾಗೆ ಇಟ್ಬಿಟ್ಟಿದ್ದೀವಿ. ಹೀಗೆ ಸರಿಸುಮಾರು ಒಂದು 20 ಪ್ರಶಸ್ತಿಗಳು ನನಗೆ ಬಂದಿದ್ದಾವೆ. 10 ಸಂಸ್ಥೆಗಳು ಕೂಡ ಈಗಲೂ ಕೂಡ ಹೇಳ್ತಾರೆ, ಕರೀತಾರೆ. ನಮಗೆ ಶಾಲಾ ಅವಧಿ ಮತ್ತು ಈ ಎಲ್ಲ ಕೆಲಸದ ಮಧ್ಯೆ ಹೋಗ್ಲಿಕ್ಕಾಗಿಲ್ಲ. ಇನ್ನೊಂದು 2-3 ಪ್ರಶಸ್ತಿ ಬರುವ ದಿನಗಳಲ್ಲಿ ಈಗಾಗಲೇ ಆಯ್ಕೆ ಮಾಡ್ಕೊಂಡಿದ್ದಾರೆ, ಅವುಗಳು ಕೂಡ ಬರ್ತವೆ ಅಂತೇಳಿ. ಸರ್ ವೆಂಕಟೇಶ್ ಸರ್, ನಿಮ್ಮ ಶಿಕ್ಷಣ ಎಲ್ಲಿಂದ ಶುರುವಾಯಿತು ಸರ್? ನೀವು ಹೇಳಿದ್ರಿ ನಮ್ಮ ತಂದೆ ತಾಯಿಯವರು ಜಾನಪದ ಇದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ಹಾಗಾಗಿ ನನ್ನ ಬಾಲ್ಯ ಕೂಡ ಈ ಜಾನಪದ ಇದರಲ್ಲೇ ನಾನು ಬೆಳೆದು ಬಂದೆ. ಅವರ ಕಾರ್ಯಕ್ರಮಗಳನ್ನು ತುಂಬ ವೀಕ್ಷಣೆ ಮಾಡ್ತಿದ್ದೆ ಅಂಥೇಳಿ. ನಿಮ್ಮ ಶಿಕ್ಷಣದ ಕುರಿತು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ನಾನು ಶಿಕ್ಷಣದ ಜೊತೆಗೇನೆ ಕಲಾವಿದನಾಗಿ ಬೆಳೆದಿರುವಂಥದ್ದು ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇರುವಂಥ ನಾನು ಚಿಕ್ಕಂದಿನಿಂದಾಗೂ ಕೂಡ ಯಾವುದೇ ಕಾರಣಕ್ಕೂ ಕಲಾಕ್ಷೇತ್ರದಲ್ಲಿ ಇದ್ದೀನಿ ಅಂತಂದೇಳಿ ನಾನು ಶಿಕ್ಷಣವನ್ನು ಕಡೆಗಣಿಸಲಿಲ್ಲ. ನನ್ನ ಮೊದಲ ಪ್ರಯಾರಿಟಿನೇ ಶಿಕ್ಷಣಕ್ಕಿತ್ತು. ಚಿಕ್ಕಂದಿನಿಂದಲೇ ನಾನು ಪ್ರಾಥಮಿಕ ಶಿಕ್ಷಣವನ್ನು ನಾನು ಮರಿಯಮ್ಮನಹಳ್ಳಿಯಲ್ಲಿನೇ ಪಡೆದೆ. ಅಂದರೆ 1ರಿಂದ 7ನೇ ತರಗತಿವರೆಗೆ ಜೈನ್ ಸ್ಕೂಲ್ ಅಂತ ಇದೆ, ಅಲ್ಲೇ ನಾನು ಓದಿದೆ. ಅದಾದ ನಂತರ ನಾನು 8, 9, 10ನೇ ತರಗತಿಯನ್ನು ನಾನು ಸ್ಮೈರ್ ವ್ಯಾಸ್ಪುರಿ ಪ್ರೌಢಶಾಲೆ ಅಂತೇಳಿ ನಮ್ಮ ಊರಿನಿಂದ ಒಂದು 8 ಕಿಲೋಮೀಟರ್ ದೂರ ಇರುವಂಥ ಗೋರ್ಪಡೆಯವರ ಪ್ರೈವೇಟ್ ಸ್ಕೂಲ್ ಅದು. ಅಲ್ಲಿ ನಾನು ನನ್ನ ಪ್ರೌಢ ಶಿಕ್ಷಣವನ್ನು ಪಡೆದೆ. ಅದಾದ ನಂತರ ಪ್ರಥಮ ಮತ್ತು ದ್ವಿತೀಯ PUCಯನ್ನು ನಾನು ಹೊಸಪೇಟೆಯಲ್ಲಿ ವಿಜಯನಗರ ಕಾಲೇಜಿನಲ್ಲಿ ಪಡೆದೆ. ಅದಾದ ನಂತರ ನನ್ನ ಪದವಿ ಮತ್ತು ಉನ್ನತ ವ್ಯಾಸಂಗ ಅಂದರೆ MA ಇದನ್ನು ನಾನು ಮಂಗಳೂರಿನಲ್ಲಿ ನಾನು ಪದವಿಯನ್ನು ಪಡೆದೆ. ಅದಾದ ನಂತರ ನಾನು MA ಇತಿಹಾಸವನ್ನು ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ನನ್ನ ಶಿಕ್ಷಣವನ್ನು ಪಡೆದೆ. ರಾಜ್ಯದ 4 ಭಾಗನೂ ಸುತ್ತರಿದಿರ ಸರ್ ಎಜುಕೇಶನ್ ಸಲುವಾಗಿ. ಅಂದರೆ ಅದಕ್ಕೆ ಕಾರಣ ಕೂಡ ಇದೆ. ಈ ಕಲೆ ಅನ್ನುವಂಥದ್ದು ಕಲೆಯ ಮೂಲಕ ಶಿಕ್ಷಣವನ್ನು ಪಡೀತಾ ಇದ್ದುದರಿಂದ ಎಲ್ಲೆಲ್ಲಿ ನಾನು ಕಲಾವಿದನಾಗಿ ಹೋಗ್ತೇನೋ ಸ್ವಲ್ಪ ಅಲ್ಲೆಲ್ಲಿ ನಾನು ಅದರ ಮಾಡ್ಕೊಂಡು ಬಂದಿದ್ದೇನೆ, ವಿದ್ಯಾಭ್ಯಾಸವನ್ನು ಕೂಡ ಮಾಡ್ಕೊಂಡು ಬಂದಿದ್ದೇನೆ. ಈ ಮಧ್ಯೆ ನಾನು ನೀನಾಸಂ ಅಂದರೆ ನೀಲಕಂಠೇಶ್ವರ ನಾಟ್ಯ ಸಂಘ ಅಂತೇಳಿ ರಂಗ ಶಿಕ್ಷಣವನ್ನು ಕೊಡೋ ತರಬೇತಿ ಕೊಡುವಂಥ ಕೇಂದ್ರ ನೀನಾಸಂ ಶಿವಮೊಗ್ಗದಲ್ಲಿದೆ. ಅಲ್ಲಿ ನಾನು 2003 ಮತ್ತು 2004ರಲ್ಲಿ ನಾನು ರಂಗಭೂಮಿಯ ಶಿಕ್ಷಣದ ಪದವಿಯನ್ನು ಪಡ್ಕೊಂಡೆ. ಇದಿಷ್ಟು ನನ್ನ ಶೈಕ್ಷಣಿಕ ಇದು ಸಾಧನೆ ಅಂತೇಳಿ ಹೇಳ್ತೇನೆ. ಸರ್, ತಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದಿರಿ ಅಂತ ಹೇಳಿದ್ರಿ. ತಾವು ತಮ್ಮ ತಂದೆಯವರಿಗೆ ಎಷ್ಟು ಜನ ಮಕ್ಕಳು? ತಾವು ಎಷ್ಟನೇದವರು? ನಮ್ಮ ತಂದೆಯವರಿಗೆ ನಾವು 3 ಜನ ಮಕ್ಕಳು. 2 ಗಂಡು ಮಕ್ಕಳು ಮತ್ತು 1 ಹೆಣ್ಮಗಳು. ನನಗಿಂತ ದೊಡ್ಡವರಿದ್ದಾರೆ, ಅವರು ಕೃಷಿಯನ್ನು ಮಾಡ್ತಾರೆ. ನಮ್ಮದು ಕೃಷಿ ಭೂಮಿ ಇರೋದ್ರಿಂದ ಅವರು ತಂದೆಗೆ ಸಹಾಯಕರಾಗಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ನಾನು ಹೆಚ್ಚು ಶಿಕ್ಷಣವನ್ನು ಪಡೆದವನು ಅಂತಂದರೆ ನಮ್ಮ ಕುಟುಂಬದಲ್ಲಿ ಹೆಚ್ಚು ಶಿಕ್ಷಣ ಪಡೆದಿದ್ದು ನಾನೇ. ನನ್ನ ತಂಗಿ ಕೂಡ 10ನೇ ತರಗತಿವರೆಗೆ ಓದಿದ್ಲು. ಅದಾದ ನಂತರ ಅವಳನ್ನು ಮದುವೆ ಮಾಡಿಕೊಟ್ವಿ. ಆದರೆ ಈಗ ಅವಳಿಗೆ ಇಲ್ಲ. ಅವಳು ಕಳೆದ ಒಂದು 15-16 ವರ್ಷದ ಹಿಂದೆಯೇ ಕಾಯಿಲೆಯಿಂದ ತೀರ್ಕೊಂಡ್ಳು. ಅವಳ ಮಕ್ಕಳಿದ್ದಾರೆ. ಅವ್ರ ಮಕ್ಕಳು ಕೂಡ ಈಗೆಲ್ಲ ಒಳ್ಳೆಯ ವ್ಯಾಸಂಗವನ್ನು ಕೂಡ ಮಾಡ್ತಾ ಇದ್ದಾರೆ. ವೆಂಕಟೇಶ್ ಸರ್, ನಿಮ್ಮ ಸಾಹಿತ್ಯ ಸಾಧನೆಗೆ ನಿಮ್ಮ ಬೆನ್ನೆಲುಬಾಗಿ ನಿಮ್ಮ ಧರ್ಮಪತ್ನಿಯವರ ವಿಶೇಷ ಗುಣಗಳನ್ನು ಮತ್ತು ನಿಮ್ಮ ಫ್ಯಾಮಿಲಿಯ ನಿಮ್ಮ ಚಿಕ್ಕ ಚೊಕ್ಕ ಕುಟುಂಬದ ಕುರಿತು ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಕೊಡಿ ಸರ್. ನೋಡಿ, ನಮ್ಮ ಮನೆ ಶ್ರೀಮತಿಯವರು ಮೇಘನಾ ಅಂತೇಳಿ, ಮೇಘನಾ ವೆಂಕಟೇಶ್ ಅಂತೇಳಿ ನಾನು ಕರೀತಾ ಇರೋದು ಮೇಘನಾ ಅಂತೇಳಿ. ಅವರು
ಮೂಲತಃ ಬೆಳಗಾವಿ ಕಿತ್ತೂರಿನವರು. 2006ರಲ್ಲಿ ಮದುವೆಯಾಗಿದ್ದು. ಅದಾದ ನಂತರ ನಮಗೆ 2 ಜನ ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು ಅಂತ. ಮಗ ಹೈಸ್ಕೂಲ್ ಓದ್ತಾ ಇದ್ದಾನೆ, ಮಗಳು ಈಗಿನ 2ನೇ ಕ್ಲಾಸ್, ಒಂದು ಮುಗಿಸಿ 2ನೇ ಕ್ಲಾಸ್ ಓದ್ತಾ ಇದ್ದಾಳೆ. ಅವರ ವಿಶೇಷ ಗುಣ ಅಂತಂದರೆ ಅಂದರೆ ನನ್ನ ವೃತ್ತಿಗೆ ಪೂರಕವಾದಂಥ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ರಂಗಭೂಮಿ ಇರ್ಬೋದು, ಸಾಹಿತ್ಯ ಇರ್ಬೋದು, ಮತ್ತು ಸಂಗೀತ ಕ್ಷೇತ್ರದಲ್ಲಿ ನಾನೇನು 3 ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನೋ ಅದಕ್ಕೆ ಬೇಕಾದಂಥ ಪೂರಕ ಚಟುವಟಿಕೆಗಳಿಗೆ ಸಹಕಾರ ಮಾಡ್ತಾರೆ. ಪ್ರೋತ್ಸಾಹ ಅನ್ನೋದಕ್ಕಿಂತ ಬರೀ ಪ್ರೋತ್ಸಾಹ ಕೊಡೋದು ಅನ್ನೋದಕ್ಕಿಂತ ಆ ಕೆಲಸಗಳಲ್ಲಿ ಭಾಗಿಯಾಗ್ತಾರೆ. ಉದಾಹರಣೆಗೆ ನಾವು ರಂಗಭೂಮಿಯಲ್ಲಿ ಏನೋ ಒಂದು ಕೆಲಸ, ರಂಗಭೂಮಿ ಒಂದು ನಾಟಕವನ್ನು ನಾವು ನಿರ್ದೇಶನ ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಬೇಕಾದಂಥ, ಉದಾಹರಣೆಗೆ ನಾವು ಪರಿಕರಗಳನ್ನಿರ್ಬೋದು ಅಥವಾ ಕಾಸ್ಟ್ಯೂಮ್ ಡಿಸೈನಿಂಗ್ ಇರ್ಬೋದು, ಟೈಲರಿಂಗ್ ಎಲ್ಲ ಇರೋದ್ರಿಂದ ಅವರು ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಚಟುವಟಿಕೆಗಳಿಗೆ ಸಹಾಯ ಮಾಡ್ತಾರೆ. ಒಂದೊಂದು ರೀತಿಯ ಸಹಾಯಕ ನಿರ್ದೇಶಕರು ಅಂತ ಹೇಳ್ಬೋದೇನೋ. ಆ ಥರದ ನಮ್ಮ 3 ಕ್ಷೇತ್ರದ ಕಾರ್ಯಚಟುವಟಿಕೆಗಳು ಅವರು ಸಹಕಾರಿ ಇದ್ದಾರೆ. ಪುರುಷನ ಯಶಸ್ವಿ ಹಿಂದೆ ಮಹಿಳೆಯ ಪಾತ್ರ ಅಂತಾರಲ್ಲ, ಆ ರೀತಿಯಾಗಿ ತಮ್ಮ ಪತ್ನಿಯವರು ತುಂಬಾ ತಮಗೆ ಸಹಕಾರ ಮಾಡ್ತಾರ ಅಂತ ಹೇಳ್ತೀರಿ? ಖಂಡಿತವಾಗಿ ಆ ಒಂದು ಇರೋರಿಂದನೇ ಬಹುಶಃ ನಾನು ಇಷ್ಟೊಂದು ಈ ಕ್ಷೇತ್ರದಲ್ಲಿ ಒಂದಿಷ್ಟು ಏನಾದರೂ ಅಳಿಲು ಸೇವೆ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಖಂಡಿತ ಖಂಡಿತ ಖಂಡಿತ. ಸರ್, ತಾವು ಈಗ ನಿರ್ವಹಿಸುತ್ತಿರುವ ಒಂದು ಶಾಲೆ ಎಲ್ಲಿ ತಾವು ಈಗ ಶಿಕ್ಷಕರಾಗಿ ಬೋಧನೆ ಮಾಡ್ತಾ ಇದ್ದೀರಿ ಸರ್? ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳಿ ಸರ್. ನಾನು ರಟ್ಟಿಹಳ್ಳಿ ತಾಲೂಕು ಕುಂಚೂರು ಗ್ರಾಮ ಅಂತ ಹೇಳಿ ಇದೆ, ಅಲ್ಲಿ ಸರ್ಕಾರಿ ಪ್ರೌಢಶಾಲೆ ಅಂತ ಇದೆ. ಆ ಶಾಲೆಯಲ್ಲಿ ಕಳೆದ 14 ವರ್ಷಗಳಿಂದ ನಾನು ರಂಗ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅಲ್ಲಿ ನಾವು ರಂಗ ಶಿಕ್ಷಣದ ಬಗ್ಗೆ ಮಕ್ಕಳಿಗೆ ಸಂಗೀತ ಇರ್ಬೋದು, ಅಭಿನಯ ಇರ್ಬೋದು, ನಾಟಕ ರಚನೆ ಮಾಡೋದಿರ್ಬೋದು, ಒಟ್ಟು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಬೇಕಾದಂತಹ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಅಲ್ಲಿಂದ ಕೊಡ್ತಾ ಇದ್ದೇವೆ. ಸುಮಾರು 14 ವರ್ಷಗಳಿಂದ ಕೆಲಸ ಮಾಡ್ತೀವಿ. ತಾವು ಕುಂಚೂರು ಗ್ರಾಮದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಹೌದು. ತಮ್ಮ ಶಾಲೆಯ ವಾತಾವರಣವನ್ನ ಫುಲ್ಲು ಹಸಿರುಮಯ ಮಾಡಿದ್ದೀರಿ ಅಂತೇಳಿ ತುಂಬಾ ಜನಗಳ ಬಾಯಲ್ಲಿ ಕೇಳಿವಿ ಸರ್. ನಾವು ನೋಡಕ್ಕಂತೂ ಆಗಿಲ್ಲ. ಒಂದು ದಿನ ನಮ್ಮ ವಾಹಿನಿಯ ಮುಖಾಂತರ ತಮ್ಮ ಸ್ಕೂಲಿಗೆ ನಾವು ಭೇಟಿ ಕೊಡೋಣ ಅಂತೇಳಿ ಅನ್ಕೊಂಡಿವಿ ಸರ್. ಅದರ ವಿಶೇಷತೆ, ನಿಮ್ಮ ಸ್ಕೂಲಿನ ವಿಶೇಷತೆ ಹಾಗೂ ನಿಮ್ಮ ಶಿಕ್ಷಕರ, ಅಲ್ಲಿ ಎಲ್ಲರೂ ಸೇರಿ ನಿಮ್ಮ ಶಿಕ್ಷಕರ ಕಾರ್ಯವನ್ನ ನೀವು ಯಾವ ರೀತಿಯಾಗಿ ನಮ್ಮ ವೀಕ್ಷಕರಿಗೆ ವಿವರಣೆ ಮಾಡ್ತೀರಿ ಸರ್? ಮೊದಲಿಗೆ ನೀವು ನಮ್ಮ ಸ್ಕೂಲಿಗೆ ಬರ್ತೀನಿ ಅಂತ ಹೇಳಿದರೆ ನಿಮಗೆ ತುಂಬ ಹೃದಯದ ಸ್ವಾಗತ. ಇನ್ನೊಂದು, ನಮ್ಮ ಶಾಲೆಯ ವಾತಾವರಣ ಹಾಗೆ ಹಚ್ಚ ಹಸಿರಾಗಿ ಒಂದಿಷ್ಟು ಆಕರ್ಷಣೀಯವಾಗಿರಲಿಕ್ಕೆ ಕಾರಣ ನಾವು ಯಾವಾಗಲೂ ಪರಿಸರ ಅಂದರೆ ಗಿಡ ಮರಗಳು ಇರೋದು ಮತ್ತು ಸ್ವಚ್ಛತೆ, ಇವೆರಡಕ್ಕೆ ನಾವು ಮೊದಲನೇ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಈ 2 ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ಮೊಟ್ಟ ಮೊದಲಿಗೆ ಊರಿನ ನಾಗರಿಕರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಎರಡನೇದು ಮತ್ತು ಶಾಲಾ ಸಿಬ್ಬಂದಿ, ನಮ್ಮ ಮುಖ್ಯ ಗುರುಗಳು ಇರ್ಬೋದು, ಸಹ ಶಿಕ್ಷಕರು ಇರ್ಬೋದು, ಮತ್ತು ಮಕ್ಕಳು ಕೂಡ, ಇವರೆಲ್ಲರ ಸಹಕಾರದಿಂದ ಒಂದಿಷ್ಟು ನಾವು ಶಾಲಾ ವಾತಾವರಣವನ್ನು ಒಂದು ಆಕರ್ಷಣೀಯವಾಗಿ ಪ್ರಶಾಂತವಾಗಿ ಇಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದಕ್ಕೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ, ನಾಗರಿಕರ ಮತ್ತು ವಿದ್ಯಾರ್ಥಿಗಳ ಶ್ರಮ ಕೂಡ ಇದೆ ಅಂತೇಳಿ ಈ ಸಂದರ್ಭ ಎಲ್ಲರ ಕೊಡುಗೆ ಇದೆ ಅಂತ. ಹೌದು. ಸರ್, ತಾವು ರಂಗಕುಸುಮ ಕಲಾ ಕೇಂದ್ರ ಅಂತೇಳಿ ಸ್ಥಾಪನೆ ಮಾಡಿ ಸಂಸ್ಥಾಪಕ ಅಧ್ಯಕ್ಷರು ತಾವಾಗಿದ್ದೀರಿ. ಈ ರಂಗಕುಸುಮ ಕಲಾ ಕೇಂದ್ರದ ವಿಶೇಷತೆಗಳೇನು? ಕ್ಲಾಸುಗಳನ್ನು ಮಕ್ಕಳಿಗೆ ಈ ಸಂಗೀತ ಪಾಠಶಾಲೆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ರ, ಏನು ಇದರ ಕಥೆ? ಸರ್, ಈ ರಂಗಕುಸುಮ ಕಲಾ ಕೇಂದ್ರ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಒಂದು ರಂಗಕುಸುಮ ಕಲಾ ಬಳಗ ಅಂತೇಳಿ ಮಾಡಿದ್ವಿ. ನಾನು ಹೇಳಿದೆ, ನಮ್ಮ ಹುಟ್ಟೂರಿನಲ್ಲಿ ಅಂದರೆ ಮರಿಯಮ್ಮನಹಳ್ಳಿ ನಾವು ಮಾಡಿದ್ದು. ಕಾರಣ ಏನಂತಂದರೆ, ಅಲ್ಲಿ ನಾವು ಒಂದು ತಂಡವನ್ನು ಕಲಾವಿದರ ತಂಡವನ್ನು ಕಟ್ಟಿ ಸರ್ಕಾರಿ ಸಂಸ್ಥೆಗಳಿಂದ, ಸರ್ಕಾರಿ ಇಲಾಖೆಗಳಿಂದ ಬರುವಂತಹ ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಇತರ ಇಲಾಖೆಯಿಂದ ಬರುವಂತಹ ವಿಷಯಗಳನ್ನು ನಾವು ನಾಟಕಗಳ ಮೂಲಕ ಪ್ರದರ್ಶನ ಮಾಡಬೇಕಂತೇಳಿ ಒಂದು ತಂಡ ಕಟ್ಟಿದ್ವಿ. ಆ ತಂಡ ಕಟ್ಟಿ ಒಂದು 3 ವರ್ಷ ಆ ಕೆಲಸಗಳನ್ನು ಮಾಡಿದ್ವಿ ನಾವು ಅಲ್ಲಿ ರಂಗಕುಸುಮ ಕಲಾ ಬಳಗ ಅಂತ. ಶಿಕ್ಷಕರ ಆಗೋಕ್ಕಿಂತ ಮುಂಚಿತವಾಗಿ ಅದನ್ನು ಮಾಡಿದ್ವಿ. ಅದಾದ ನಂತರ ನಾವು ಒಂದು ಸಂಸ್ಥೆಗೆ ಕಲಾವಿದನಾಗಿ ಹೋದೆ. ಅದು 1-2 ವರ್ಷ ಅದು ಸ್ಟಾಪ್ ಆಯಿತು. ಅದಾದಮೇಲೆ ನಾನು ರಂಗ ಶಿಕ್ಷಕರಾಗಿ 2008ರಲ್ಲಿ ರಂಗ ಶಿಕ್ಷಕನಾಗಿ ನಾನು ಆಯ್ಕೆಯಾದ ಮೇಲೆ ಇಲ್ಲಿ ಶಿಕ್ಷಕನಾಗುವ ಜೊತೆಗೆ ಒಂದು ತಂಡವನ್ನು ಕಟ್ಟಿ ಬೆಳೆಸೋದು ಸ್ವಲ್ಪ ಪ್ರಾರಂಭದ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆಯಿತು. ಆ ಕಾರಣಕ್ಕಾಗಿ ಅದನ್ನು ರಂಗಕುಸುಮ ಕಲಾ ತಂಡವನ್ನು ರಂಗಕುಸುಮ ಪ್ರಕಾಶನ ಅಂತೇಳಿ ಮಾಡಿದ್ವಿ.
ಅಂದರೆ ನಾನು ಬರವಣಿಗೆಯಲ್ಲಿ ಇದ್ದದ್ರಿಂದ ರಂಗಕುಸುಮ ಪ್ರಕಾಶನ ಅಂತ ಮಾಡಿದ್ವಿ. ಆ ಪ್ರಕಾಶನದಲ್ಲಿ ಅಡಿಯಲ್ಲಿ ಸುಮಾರು ಒಂದು 40 ಪುಸ್ತಕಗಳು ಈಗ ಪ್ರಕಟ ಆಗಿದೆ. ಅದರ ಜೊತೆಗೆ ಅದೇ ಹೆಸರಿನಲ್ಲಿ ರಂಗಕುಸುಮ ಕಲಾ ಕೇಂದ್ರ ಅಂತಂದೇಳಿ ನಾವು ಇತ್ತೀಚೆಗೆ ಒಂದು 6 ವರ್ಷದ ಹಿಂದೆ ಅದನ್ನು ಬದಲಾಯಿಸಿ ರಂಗಕುಸುಮ ಕಲಾ ಕೇಂದ್ರ ಅಂತೇಳಿ ನಾವು ರಂಗಕುಸುಮ ಪ್ರಕಾಶನದ ಜೊತೆಗೆ ರಂಗಕುಸುಮ ಕಲಾ ಕೇಂದ್ರ ಅಂತಂದೇಳಿ ನಾವು ಸ್ಥಾಪನೆ ಮಾಡಿದ್ವಿ. ಉದ್ದೇಶ ಏನಂತಂದ್ರೆ ನಾನು ರಂಗಕರ್ಮಿಯಾಗಿರೋದ್ರಿಂದ ಮತ್ತು ನಾನು ರಂಗ ಪದವಿಯನ್ನು ಪಡೆದಿರೋದ್ರಿಂದ ಇಲ್ಲಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಆಸಕ್ತರಿಗೆ ಬೇರೆ ಬೇರೆ ರೀತಿಯ ಕಲೆಗಳ ತರಬೇತಿಯನ್ನು ಕೊಡಬೇಕು, ಅವರಿಗೆ ಒಂದಿಷ್ಟು ಆಸಕ್ತಿಯನ್ನು ಮೂಡಿಸ್ಬೇಕು ಅನ್ನೋ ಕಾರಣಕ್ಕೆ ನಾವು ರಂಗಕುಸುಮ ಕಲಾ ಕೇಂದ್ರ ಅಂತೇಳಿ ಸ್ಥಾಪನೆ ಮಾಡಿ ಆ ಮೂಲಕ ರಂಗ ತರಬೇತಿ ಶಿಬಿರಗಳನ್ನು ಮಾಡಕ್ಕೆ ಶುರು ಮಾಡಿದ್ವಿ ನಾವು ಒಂದು 6 ವರ್ಷದ ಹಿಂದೆ ರಜಾ ದಿನಗಳಲ್ಲಿ. ಅದರ ಜೊತೆಗೆ ಬರ್ತಾ ನೃತ್ಯ ತರಬೇತಿ, ಆಕ್ಟಿಂಗ್ ಅಂದ್ರೆ ಅಭಿನಯದ ತರಬೇತಿ, ಮತ್ತೆ ಇದು ಏನಂದ್ರೆ ಸಂಗೀತದ ತರಬೇತಿಯನ್ನ ಕೊಡ್ತಾ ಇದ್ವಿ. ಈಗಲೂ ಕೂಡ ನಾವು ಸಂಗೀತ ಕ್ಲಾಸನ್ನು ನಡೆಸ್ತಾ ಇದ್ದೀವಿ. ಬೇರೆ ಬೇರೆ ವಾದ್ಯಗಳನ್ನು ನಾವು ಗಿಟಾರು, ಕೊಳಲು, ತಬಲಾ, ಹಾರ್ಮೋನಿಯಂ ಈ ಥರದ ಬೇರೆ ಬೇರೆ ವಾದ್ಯಗಳನ್ನು ಮಕ್ಕಳಿಗೆ ಇಲ್ಲಿ ತರಬೇತಿಯನ್ನು ನಡೆಸ್ತಾ ಇದ್ದೀವಿ. ಇದರ ಜೊತೆಗೆ ಇನ್ನೊಂದು ಏನಂತಂದ್ರೆ ನಮ್ಮ ರಂಗಕುಸುಮ ಕಲಾ ಕೇಂದ್ರದ ಅಡಿಯಲ್ಲಿ ಕರ್ನಾಟಕದಾದ್ಯಂತ ಈಗಾಗಲೇ ಸಾಧನೆ ಮಾಡಿರುವಂತಹ ಎಲೆಮರೆಕಾಯಿ ಅಂತಿರುವ ಹಿರಿಯರನ್ನ ಗುರುತಿಸಿ ಮತ್ತು ಸಮಾನ ವಯಸ್ಕರನ್ನ ಗುರುತಿಸಿ ಮತ್ತು ಯುವಕರನ್ನು ಗುರುತಿಸಿ ಪ್ರತಿ ವರ್ಷ ಒಂದು 25 ಜನರಿಗೆ ನಾವು ಕರ್ನಾಟಕ ಕಲಾನಿಧಿ ಪ್ರಶಸ್ತಿ ಅಂತ ಮತ್ತು ರಂಗಕುಸುಮ ಕಲಾನಿಧಿ ಪ್ರಶಸ್ತಿ ಅಂತ ಹಾಗೆಯೇ ರಂಗ ಕಾವ್ಯ ಸಾಹಿತ್ಯ ಶ್ರೀ ಪ್ರಶಸ್ತಿ ಅಂತೇಳಿ 3 ವಿಭಾಗದಲ್ಲಿ ಅವರಿಗೆ ನಾವು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯ ಕಲಾವಿದರನ್ನ, ಸಾಹಿತಿಗಳನ್ನ, ಸಂಗೀತಗಾರರನ್ನ ಆಯ್ಕೆ ಮಾಡಿಕೊಂಡು ನಾವು ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಈ ಪ್ರಶಸ್ತಿಗಳನ್ನು ಕೊಟ್ಟು ಅವರಿಗೆ ಒಂದಿಷ್ಟು ಪ್ರೋತ್ಸಾಹ ಅಂತೇಳಿ ಮಾಡ್ತಾ ಇದ್ದೀವಿ. ಈ ರೀತಿ ಸಾಹಿತ್ಯ, ಸಂಗೀತ ಮತ್ತು ರಂಗ ಚಟುವಟಿಕೆಗಳು 3 ಈ ನಮ್ಮ ರಂಗಕುಸುಮ ಕಲಾ ಕೇಂದ್ರದ ಅಡಿಯಲ್ಲಿ ನಿರಂತರವಾಗಿ ನಡೀತಾ ಇದ್ದಾವೆ ಸರ್. ಈ ನಾಟಕ ಅಂತ ಹೇಳಿದ್ರೆ ನಾಟಕ ನಾವು ಮೊದಲಿಂದ ನಾಟಕ ನಾನು ವೃತ್ತಿ ಬರಲಿಕ್ಕಿಂತ ಮುನ್ನ ಈ ನಾಟಕ ರಂಗದಲ್ಲಿ ನಾನು ಬರೆಯೋದು ಮತ್ತು ಮಕ್ಕಳಿಗೆಲ್ಲ ನಾಟಕ ಕಲಿಸೋದು ಅಂತೆಲ್ಲ ಹೇಳಿದ್ರಿ. ಇನ್ನು ನಮ್ಮ ವೀಕ್ಷಕರಿಗೆ ಒಂದು ಮನವರಿಕೆ ಮಾಡಿಕೊಡಿ, ಇತ್ತೀಚೆಗೆ ನೀವು ಎಷ್ಟು ನಾಟಕಗಳನ್ನು ಬರೆದಿದ್ದೀರಾ, ನಿಮ್ಮ ಮೊದಲ ನಾಟಕ ಯಾವುದು, ಮತ್ತು ನಿಮ್ಮ ಈ ನಾಟಕವನ್ನು ನಿಮ್ಮ ಮಕ್ಕಳಿಗೆ ಅಂದರೆ ನೀವು ಓದಿಸುತ್ತಿರುವ ನಿಮ್ಮ ಸ್ಕೂಲಿನ ಮಕ್ಕಳಿಗೆ ಯಾವ ರೀತಿಯಾಗಿ ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ದೀರಿ, ಹಾಗೆ ನಾಟಕದ ಗೀಳನ್ನು ತುಂಬ ಜನರಿಗೆ ಹಚ್ಚಿದ್ದೀರಿ ಅಂತೇಳಿ ನಾನು ಕೇಳ್ಪಟ್ಟೇನೆ. ನಿಮ್ಮ ನಾಟಕದ ಗೀಳಿಗೆ ನಾನು ಕೂಡ ಒಳಗಾಗಿದ್ದೀನಿ, ನಾನು ಕೂಡ ನಿಮ್ಮ ಕೆಲವೊಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀನಿ, ನಾಟಕ ಕೂಡ ಬರೆದಿದ್ದೀನಿ. ಆ ನಿಟ್ಟಿನಲ್ಲಿ ತಮ್ಮ ಸಾಧನೆಯನ್ನು ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಕೊಡಿ ಸರ್. ಖಂಡಿತ ಸರ್. ನಾನು ಬರೀಲಿಕ್ಕೆ ಶುರು ಮಾಡಿದ್ದು ಅಂದರೆ ನನ್ನ ಬರವಣಿಗೆ ಶುರುವಾದದ್ದೇ ಕಳೆದ 1992ರಿಂದ ನಾನು ಬರವಣಿಗೆಯನ್ನು ಶುರು ಮಾಡಿದೆ. ನನ್ನ ಮೊದಲ ನಾಟಕ ನಳ ದಮಯಂತಿ ಅಂತ ಹೇಳಿ, ಅದು ಹಳೆಗನ್ನಡದ ಕನಕದಾಸರ ಒಂದು ಕಾವ್ಯ. ಆ ಕಾವ್ಯವನ್ನು ನಾನು ಹೊಸಗನ್ನಡದಕ್ಕೆ ರಂಗರೂಪವಾಗಿ ಮಾಡಿದ್ದೇನೆ. ನಳ ದಮಯಂತಿ ಅಂತೇಳಿ ತರ್ಜುಮೆ ಮಾಡಿದ್ದು. ಅದು ಬರೆದದ್ದೇ 94ರಲ್ಲಿ, ಅದರ ಪ್ರಕಟಿಸಿದ್ದು 2013ರಲ್ಲಿ. ಅಂದ್ರೆ ನನ್ನ ಮೊದಲ ನಾಟಕ ಪ್ರಕಟವಾಗೋದಕ್ಕಿಂತ ಮುಂಚಿತವಾಗಿಯೇ 8 ನಾಟಕಗಳನ್ನು ಬರೆದಿದ್ದೇನೆ. ಆದರೆ ಹಣಕಾಸಿನ ಕೊರತೆಯಿಂದಾಗಿ ನಾವು ಪ್ರಕಟಿಸಿರಲಿಲ್ಲ. ಆದರೆ ನಳ ದಮಯಂತಿ ನಾನು ಮೊದಲೇ ಬರೆದಿದ್ದರಿಂದ ಆ ನಾಟಕವನ್ನು ನಾನು 2013ರಲ್ಲಿ ಅದನ್ನು ಪ್ರಕಟಣೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಮಹಿಳಾ ವಿದ್ಯಾಪೀಠ ಹುಬ್ಬಳ್ಳಿ ಡಿಗ್ರಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ಸುಮಾರು 40 ವಿದ್ಯಾರ್ಥಿನಿಯರು, ಪದವಿ ವಿದ್ಯಾರ್ಥಿನಿಯರಿಗೆ ನಾವು ಅದನ್ನು ತರಬೇತಿ ಮಾಡಿದ್ದೆ. ನಾನು ರಂಗಾಯಣದಲ್ಲಿ ಕಲಾವಿದನಾಗಿದ್ದರಿಂದ ರಂಗಾಯಣದ ಮೂಲಕ ನಾನು ಆ ಮಹಿಳಾ ವಿದ್ಯಾಪೀಠ ಹುಬ್ಬಳ್ಳಿ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ನಾನು ಆ ನಾಟಕವನ್ನು ಕಲಿಸಿ ಧಾರವಾಡದಲ್ಲಿ ಪ್ರದರ್ಶನ ನೀಡಿದ್ವಿ. ಪ್ರದರ್ಶನವಾದ 15 ದಿವಸದಲ್ಲಿಯೇ ಆ ನಾಟಕವನ್ನು ನಾವು ಮುದ್ರಣಕ್ಕೆ ತಂದ್ವಿ. ಅದಾದ ನಂತರ ನಿರಂತರವಾಗಿ ನನ್ನ ಈ ಹಿಂದೆ ಬರೆದಿರುವಂಥ ನಾಟಕಗಳು ಮತ್ತು ತದನಂತರದ ಬರೆದಿರುವಂಥ ನಾಟಕಗಳೆಲ್ಲವೂ ಮುದ್ರಣವಾಗಿದ್ದವು. ಇಲ್ಲಿವರೆಗೆ ನಾನು 22 ನಾಟಕಗಳನ್ನು ಬರೆದಿದ್ದೇನೆ. ಅದರಲ್ಲಿ ಪ್ರಮುಖವಾದದ್ದು ಅಂತಂದರೆ ನಳ ದಮಯಂತಿ, ಕಪ್ಪು ಹೊಳೆಯ ಕಲರವ, ಮಹಾಶಕ್ತಿ ಮತ್ತು ಊರು ಬಿಟ್ಟವರು, ಏನಂದರೆ ಈ ಥರ ಸುಮಾರು ಒಂದು 22 ನಾಟಕಗಳು ಇದ್ದಾವೆ.
ಇದ್ದಾವೆ. ಅದರ ಜೊತೆಗೆ ಕಥಾ ಸಂಕಲನಗಳು, ಕಿರು ಕಾದಂಬರಿಗಳು, ಮತ್ತು ಕವನ ಸಂಕಲನಗಳು, ವೈಚಾರಿಕ ಲೇಖನಗಳು, ರಂಗಭೂಮಿಗೆ ಸಂಬಂಧಪಟ್ಟಂತಹ 3 ಪುಸ್ತಕಗಳನ್ನು ಬರೆದಿದ್ದೇನೆ. ಒಂದು ರಂಗಜಂಗಮ, ರಂಗಭಿನ್ನಹ ಅಂತಂದೇಳಿ. ಹೀಗೆ ಒಟ್ಟು 40 ಕೃತಿಗಳನ್ನು ನಾನು ನನ್ನ ಸಾಹಿತ್ಯ ಕೃಷಿಯಲ್ಲಿ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಇದನ್ನ ಸಾಹಿತ್ಯ ಮುಂದುವರಿಸ್ಕೊಂಡು ಬರ್ತಾ ಇದ್ದೇನೆ. ವೆಂಕಟೇಶ್ ಸರ್, ನೀವು ವೃತ್ತಿ ಮತ್ತು ಈ ಪ್ರವೃತ್ತಿಯ ಜೊತೆಗೆ ನೀವು ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ತೊಡಗಿಸ್ಕೊಂಡಿದ್ದೀರಾ ಅಂತ ಹೇಳಿ ನಮಗೆ ತಿಳಿದು ಬಂತು. ನೀವು ಯಾವ ಸಂಘಟನೆಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಕೊಡಿ. ಸಂಘಟನೆಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ನನಗೆ ಎಲ್ಲದಕ್ಕಿಂತ ಮುಖ್ಯವಾದಂಥ ಪ್ರೇರಣಾ ಶಕ್ತಿ ಅಂತಂದರೆ ನನ್ನ ಮಾತೃ ಸಂಸ್ಥೆ, ನನ್ನ ಹುಟ್ಟೂರಿನ ಸಂಸ್ಥೆ ಲಲಿತ ಕಲಾರಂಗ ಅಂತೇಳಿ. ಲಲಿತ ಕಲಾರಂಗ ಕರ್ನಾಟಕದ ಪ್ರಸಿದ್ಧ ನಟರನ್ನ, ನಿರ್ದೇಶಕರನ್ನ ಮತ್ತು ಸಂಗೀತಗಾರರನ್ನ ಕೊಡುಗೆಯಾಗಿ ನೀಡಿರುವಂಥ ಒಂದು ದೊಡ್ಡ ಸಂಸ್ಥೆ. ಕಳೆದ 40 ವರ್ಷಗಳಿಂದ ಅದು ನಮ್ಮ ಊರಿನಲ್ಲಿ ಹುಟ್ಟಿ ಬೆಳೀತಾ ಇದೆ. ಅದಕ್ಕೆ ಅನೇಕ ಜನ ಊರಿನ ಹಿರಿಯರು ಅದಕ್ಕೆ ಪೋಷಣೆ ಮಾಡ್ತಾ ಇದ್ದಾರೆ ಮರಿಯಮ್ಮನಹಳ್ಳಿಯಲ್ಲಿ. ಅಂಥದ್ರಲ್ಲಿ ಪ್ರಮುಖರು ಅಂತ ನಮ್ಮೂರು ಇನ್ನೊಂದು ದೊಡ್ಡ ಕಲಾವಿದರು, ದುರ್ಗದಾಸರು ಅಂತಂದೇಳಿ ಒಬ್ಬ ಸಿನಿಮಾ ಕಲಾವಿದರು, ಮತ್ತು ಕೊಟ್ರೇಶಪ್ಪ ಅಂತಂದೇಳಿ, ಮತ್ತು ನಾಗರತ್ನಮ್ಮ ಅಂತೇಳಿದ್ರೆ ನಿಮಗೆಲ್ಲ ಗೊತ್ತು, ದೊಡ್ಡ ಕಲಾವಿದರು ಅವರು. ರಾಜ್ಯ ಮಟ್ಟದಲ್ಲಿ ಒಬ್ಬ ರಂಗ ಕಲಾವಿದೆಯಾಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿರುವಂಥ ಹಿರಿಯರು. ಸುಭದ್ರಮ್ಮ ಮನ್ಸೂರ್ ನಿಮಗೆ ಗೊತ್ತಿದೆ. ಸುಭದ್ರಮ್ಮ ಮನ್ಸೂರ್ನವರು ನಮ್ಮ ಊರಿನ ಒಡನಾಟದಲ್ಲಿರುವಂಥವ್ರು. ಮತ್ತು ಅಂಥವರಿಗೆ ಒಂದಿಷ್ಟು ಪ್ರೇರಕ ಶಕ್ತಿಯಾಗಿರುವಂಥದ್ದು ಅಂತಂದರೆ ನಮ್ಮ ಲಲಿತ ಕಲಾರಂಗ. ಈ ಲಲಿತ ಕಲಾರಂಗವನ್ನು ಬೆಳೆಸಿ ಅದನ್ನು ಈ ಒಂದು ಉನ್ನತ ಮಟ್ಟಕ್ಕೆ ಇಡೀ ರಾಜ್ಯದಾದ್ಯಂತ ಹೆಸರು ಮಾಡಲಿಕ್ಕೆ ಕಾರಣರಾದಂಥವ್ರು ಅಂತಂದರೆ ಅಲ್ಲಿ ಡಾಕ್ಟರ್ ಅಂಬಣ್ಣ ಅಂತಂದು ಹೇಳಿದ್ದಾರೆ. ಅವರು ವೈದ್ಯರು. ಆ ವೈದ್ಯರು ಮತ್ತು ಇನ್ನೂ ಅನೇಕ ಜನ ಇದ್ದಾರೆ. ಅಲ್ಲಿ ರಸೂಲ್ ಅಂತ ಇದ್ದಾರೆ, ಮತ್ತು ಮಂಜುನಾಥ್ ಅಂತ ಇದ್ದಾರೆ, ಮಾಬಾ ಸೋಮಣ್ಣ ಅಂತ ಹೇಳಿದ್ದಾರೆ. ಅವರು ದೊಡ್ಡ ಕಲಾವಿದರು, ಶಿಕ್ಷಕರವರು. ಅವರು ಹಾಡುಗಾರರು, ತುಂಬ ಒಳ್ಳೆ ನಾಟಕ ನಿರ್ದೇಶನವನ್ನು ಕೂಡ ಮಾಡ್ತಾರೆ. ಇವರೆಲ್ಲರ ಸಹಕಾರದಿಂದ ನಮ್ಮಲ್ಲಿ ನನ್ನ ಮಾತೃ ಸಂಸ್ಥೆ ಲಲಿತ ಕಲಾರಂಗ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಅಂಥ ಒಂದು ಸಂಸ್ಥೆಯಲ್ಲಿ ನಾನು ಬೆಳೆದು ಬಂದಿದ್ದೀನಿ ಅನ್ನುವಂಥದ್ದು ನನಗೊಂದಿಷ್ಟು ಹೆಮ್ಮೆಯ ಸಂಗತಿ. ಅಲ್ಲಿಂದ ನನ್ನ ಕಲಾವೃತ್ತಿಯನ್ನು, ಸಾಹಿತ್ಯ ವೃತ್ತಿಯನ್ನು, ಅಭಿರುಚಿಯನ್ನು, ನಾನು ಗೀಳನ್ನು ಬೆಳೆಸ್ಕೊಂಡು ಬಂದಂಥವನು. ಈ ಮಟ್ಟಕ್ಕೆ ನಾನು ಬೆಳೆಯೋದಕ್ಕೆ ಪೂರಕ ವಾತಾವರಣ ಒದಗಿಸಿಕೊಟ್ಟದ್ದೇ ನನಗೆ ಲಲಿತ ಕಲಾರಂಗ ಅಂತಂದೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅದಾದ ನಂತರ ನಾನು ವೃತ್ತಿಯ ಮೇಲೆ ಹೊರಗಡೆಗೆ ಬಂದ ಮೇಲೆ ನನ್ನದೇ ಆದಂಥ ರಂಗಕುಸುಮ ಕಲಾ ಕೇಂದ್ರವನ್ನು ಸ್ಥಾಪನೆ ಮಾಡಿದರೂ ಕೂಡ ನಾನು ಅನೇಕ ಸಂಘ ಸಂಸ್ಥೆಗಳೊಂದಿಗೆ ನಾನು ನಿರಂತರವಾದಂಥ ಸಂಪರ್ಕದಲ್ಲಿ ಇದ್ಕೊಂಡು ಅವ್ರುಗಳು ಕೆಲಸ ಮಾಡಿದ್ದೀನಿ. ಅಂಥದ್ರಲ್ಲಿ ಪ್ರಮುಖವಾದಂತಂದರೆ ನಾ ಇಲ್ಲಿ ಪ್ರಾರಂಭದಲ್ಲಿ ಬಂದಾಗ ಕವಿವೃಕ್ಷ ಬಳಗ ಅಂತ ಇತ್ತು. ಆ ಬಳಗದಲ್ಲಿ ನಾನು ಹಾವೇರಿ ಜಿಲ್ಲಾಧ್ಯಕ್ಷನಾಗಿ ಒಂದೊಂದು ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದೆ. ಎಲ್ಲ ತಾಲೂಕಿನ ಅಧ್ಯಕ್ಷರುಗಳನ್ನು, ಘಟಕಗಳನ್ನು ಸ್ಥಾಪನೆ ಮಾಡಿದೆ. ಅದಾದ ನಂತರ ಬೆಳಕು ಸಂಸ್ಥೆ ಅಂತೇಳಿ ಸಿಂಧನೂರಿಂದು ಅದರ ಪದಾಧಿಕಾರಿಯಾದೆ. ಅದಾದ ಮೇಲೆ ನಮ್ಮದೇ ಆದಂಥ ಒಂದು ಕವಿಕಾವ್ಯ ಅನುಸಂಧಾನ ಅಂತೇಳಿ ಸಾಹಿತ್ಯಿಕ ಬಳಗವನ್ನು ಕಟ್ಟಿ ಅದರ ಜೊತೆಗೆ ನಾವು ನಿರಂತರವಾಗಿ ಸಾಹಿತ್ಯಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ಇದು ಎಲ್ಲದರ ಜೊತೆಗೆ ನಾವು ನಿರಂತರವಾಗಿ ಆನ್ಲೈನ್ ಕಾರ್ಯಕ್ರಮ ಇರುವುದು ಮತ್ತು ಆಫ್ಲೈನ್ ಕಾರ್ಯಕ್ರಮ ಇರುವುದು, ಸಾಹಿತ್ಯದ್ದು, ಕಲೆಯದು ಮತ್ತು ಸಂಗೀತದ್ದು, ಈ 3 ಕ್ಷೇತ್ರಗಳನ್ನು ನಾವು ಆನ್ಲೈನ್ ಆಫ್ಲೈನಲ್ಲಿ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೀವಿ. ಸುಮ್ಮನೆ ಒಳ್ಳೊಳ್ಳೆ ವಿನೂತನವಾದಂಥ ಚಟುವಟಿಕೆಗಳನ್ನು ನಾವು ನಮ್ಮ ಸಂಸ್ಥೆಗಳ ಮೂಲಕ ಮಾಡ್ತಾ ಇರೋದ್ರಿಂದ ಕರ್ನಾಟಕದಾದ್ಯಂತ ನಾವು ಒಳ್ಳೊಳ್ಳೆ ಸಾಹಿತಿಗಳನ್ನು, ಯುವ ಬರಹಗಾರರನ್ನ ಒಂದಿಷ್ಟು ಪರಿಚಯ ಮಾಡಿದೀವಿ ಅಂತಂದ್ರೆ ಅತಿಶಯ ಆಗ್ತದೆ ಅನ್ನೋ ಗೊತ್ತಿಲ್ಲ. ಪರಿಚಯ ಮಾಡಿಸಿದ್ದೀವಿ ಮತ್ತೆ ಅವರ ಸಂಪರ್ಕ ನಮಗೂ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳ ಜೊತೆಗೆ ನಾವು ನಿರಂತರವಾಗಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೆ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಬಹಳ ಜನ ಒಂದಿಷ್ಟು ಪರಿಚಯ ಆಗಿರೋದ್ರಿಂದ ಈ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ನಮಗೆಲ್ಲ ಒಂದಿಷ್ಟು ಹೆಚ್ಚು ಶಕ್ತಿ ಬಂದಿದೆ ಅಂತೇಳಿ ನನಗೆ ಇಷ್ಟ. ಸರ್, ತಾವು ರಂಗ ಕುಸುಮ ಕೇಂದ್ರ ಅಂತ, ಕಲಾ ಕುಸುಮ ಕೇಂದ್ರ ಅಂತೇಳಿ ಸ್ಥಾಪನೆ ಮಾಡಿದ್ದೀರಿ. ತಾವು ಮಾಡಿದ ಸಾಧನೆ ಅತಿ ದೊಡ್ಡ ಪ್ರಮಾಣದ ಒಂದು ಸಾಧನೆಯನ್ನು ಮಾಡಿದ್ದೀರಿ. ಯಾಕಂದರೆ ವೃತ್ತಿಯಲ್ಲಿ ಶಿಕ್ಷಕರು ಹೌದು, ಜೊತೆಗೆ ಸಂಗೀತಗಾರರು ಹೌದು, ಕಲಾವಿದರು ಹೌದು, ಬರಹಗಾರರು ಹೌದು. ತಮಗೇನಾದರೂ ಯಾವುದೋ ಸಂಘ ಸಂಸ್ಥೆಗಳು, ಪ್ರಶಸ್ತಿಗಳು ತಮಗೆ ಲಭಿಸಿದ್ದಾವೆ ಸರ್? ತಮಗೆ ಲಭಿಸಿದೆ ಸರ್.
ಮೊಟ್ಟ ಮೊದಲಿಗೆ ನಾವು ನಾನಾಗಿ ನನ್ನ ವಿಧಿ ಮೊದಲೇದೇನೆಂದರೆ ನಾನಾಗಿ ಯಾವುದೇ ಸಂಘ ಸಂಸ್ಥೆಗಳಿಗೆ ಅಥವಾ ಇದಕ್ಕೆ ನನಗೆ ಪ್ರಶಸ್ತಿ ಕೊಡಿ ಅಂತೇಳಿ ನಾವು ಅಪ್ರೋಚ್ ಮಾಡಲ್ಲ. ಅದಾದ ನಾವು ಕೆಲವರು ಸಂಸ್ಥೆಗಳು ನಮ್ಮ ಈ ಸಾಧನೆಯನ್ನು ಗುರುತಿಸಿ ಅವರು ಪ್ರೀತಿಯಿಂದ ನಮಗೆ ಅನೇಕ ಕರೆದು ನಮಗೆ ಒಂದಿಷ್ಟು ಗೌರವ ಸನ್ಮಾನಗಳನ್ನು ಮಾಡ್ತಾರೆ ಮತ್ತು ಕೆಲವು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಆ ರೀತಿಯಾಗಿ ಬಂದಿರುವಂಥ ಮೊದಲ ಪ್ರಶಸ್ತಿ ಅಂತಂದರೆ ನನಗೆ ಬಸವಚೇತನ ಪ್ರಶಸ್ತಿ ಅಂತೇಳಿ ಬೆಳಗಾವಿನ ಅವರ ರಾಜಕುಮಾರ ರಾಜೆ ಅಂತೇಳಿ ಅವರು ಆ ಸಂಸ್ಥೆಯಿಂದ ನಮಗೆ ಸಿಕ್ಕಿದೆ. ಅದಾದ ನಂತರ ಮೈಸೂರಿಂದ ಸುವರ್ಣ ಕರ್ನಾಟಕ ಪ್ರಶಸ್ತಿ ಅಂತ ಸಿಕ್ಕಿತು. ಅದಾದ ಮೇಲೆ ಕನ್ನಡಿಗ ಅಂತೇಳಿ ಮತ್ತು ಸಾಹಿತ್ಯ ಸಾಮ್ರಾಟ ಅಂತಂದೇಳಿ ಬಂತು. ಮತ್ತು ಇನ್ನೂ ಅನೇಕ ಸಂಸ್ಥೆಗಳು ಬೇರೆ ಬೇರೆ ಹೆಸರಿನಲ್ಲಿ ಪ್ರಶಸ್ತಿಗಳ ಸುಮಾರು ಒಂದು 18-20 ಪ್ರಶಸ್ತಿಗಳನ್ನು ಕೊಡಮಾಡಿದ್ದಾರೆ. ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳಲ್ಲಿ ನಿಮ್ಮ ವಾಹಿನಿ ಮೂಲಕ ನಾನು ಅವರಿಗೆ ಸಲ್ಲಿಸ್ತೇನೆ. ವೆಂಕಟೇಶ್ ಸರ್, ತಾವು ಹೆಗ್ಗೋಡಿನ ನೀನಾಸಂನ ರಂಗ ಪದವಿಯನ್ನು ಪಡೆದಿದ್ದೀರಿ. ತಾವು ನಾಟಕಗಳನ್ನು ರಚನೆ ಮಾಡಿದಿರಿ, ನಿರ್ದೇಶನ ಮಾಡಿದಿರಿ. ತಾವು ಕೂಡ ಪಾತ್ರಧಾರಿಗಳಾಗಿ ಕಾರ್ಯನಿರ್ವಹಿಸಿದಿರಿ ಅಂತ ಕೇಳಿದ್ದೀನಿ. ತಾವು ಮಾಡಿದಂಥ ಮೊದಲ ನಿರ್ದೇಶನ ಯಾವುದು? ನಾನು ಕಲಾವಿದನಾಗಿ ಹೊರಗೆ ಬಂದ ಮೇಲೆ, ರಂಗ ಪದವೀಧರನಾಗಿ ಹೊರಗೆ ಬಂದ ಮೇಲೆ ನನ್ನ ಮೊದಲ ನಾಟಕ ದೇಶ ಅಭಿಮಾನ ಅಂತೇಳಿ, ದೇಶಾಭಿಮಾನ. ಆ ನಾಟಕವನ್ನು ನಾನು ಬೊಮ್ಮನಹಳ್ಳಿ ಅಂತೇಳಿ ನಿಮಗೆಲ್ಲ ಗೊತ್ತಿದೆ, ಅಲ್ಲಿ ನಾನು ಕಾಲೇಜು ವಿದ್ಯಾರ್ಥಿಗಳಿಗೆ ನಿರ್ದೇಶನ ಮಾಡಿದೆ. ಅದಾದ ನಂತರ ನಾನು 2006ರಲ್ಲಿ ರಂಗಾಯಣದಲ್ಲಿ ನಾನು ಮಾಯಾ ಕನ್ನಡಿ ಮತ್ತು ಬಿಳಿ ಹುಡುಗಿ ಅಂತೇಳಿ ಮಕ್ಕಳ ನಾಟಕವನ್ನು ನಿರ್ದೇಶನ ಮಾಡಿದೆ. ಅದರ ನಂತರ ನನ್ನದೇ ನಾಟಕವನ್ನು ನಳದ ಮೆಹಂದಿ ನಾಟಕವನ್ನು ಪದವಿ ವಿದ್ಯಾರ್ಥಿಗಳಿಗೆ ನಿರ್ದೇಶನ ಮಾಡಿದೆ. ಅದಾದ ಮೇಲೆ ಅದಕ್ಕಿಂತ ಮುಂಚಿತವಾಗಿ ನಾನು ನೀನಾಸಂಮಿಂದ ಪಾಸ್ಔಟ್ ಆದ ತಕ್ಷಣವೇ ನಾನು ಮಾಡಿದ್ದು ಇಸ್ವೀಟ್ ರಾಜ ಅಂತೇಳಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಒಂದು ನಾಟಕವನ್ನು ನಾನು ಸ್ಮಯ ವ್ಯಾಸಪುರಿ ನಾನು ಕಲಿತಂಥ ಶಾಲೆಯಲ್ಲಿ ಮಕ್ಕಳಿಗೆ ನಾನು ಆ ನಾಟಕವನ್ನು ಮೊಟ್ಟ ಮೊದಲಿಗೆ ನಿರ್ದೇಶನ ಮಾಡಿದ್ದು. ಆ ನಾಟಕ ತುಂಬ ಅದ್ಭುತವಾಗಿ ಮೂಡಿ ಬಂತು. ಅದಾದಮೇಲೆ ನಾನು ನಿರಂತರವಾಗಿ ಅನೇಕ ನಾಟಕಗಳನ್ನು ನಿರ್ದೇಶಿಸಿದ್ದೀನಿ. ಮತ್ತು ನನ್ನದು ಇನ್ನೊಂದು ನಾಟಕ ಜ್ಞಾನದ ಫಲ ಅಂತೇಳಿ ನಾನು ಬರೆದಂಥ ನಾಟಕ, ಅದು ಇಲ್ಲೇ ಹೈಸ್ಕೂಲ್ ಯಡಗೋಡ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಅದನ್ನು ನಾನು ನಿರ್ದೇಶನ ಮಾಡಿ ಪ್ರದರ್ಶನ ಕೂಡ ಮಾಡಿಸಿದ್ದೀನಿ. ಅದಾದ ನಂತರ ಮಹಾಶಕ್ತಿ ಅಂತೇಳಿ ನಾರಾಯಣ ಗುರುಗಳಿಗೆ ಸಂಬಂಧಪಟ್ಟಿರುವಂಥ ನಾಟಕವನ್ನು ಬರೆದಿನ ಆ ನಾಟಕವನ್ನು ಕೂಡ ನಾನು ನಿರ್ದೇಶನ ಮಾಡಿದ್ದೇನೆ. ಹೀಗೆ ಸರಿಸುಮಾರು ಒಂದು 25-30 ನಾಟಕಗಳನ್ನು ನಾನು ನಿರ್ದೇಶನ ಮಾಡಿದ್ದೇನೆ. ಇನ್ನು ಕಲಾವಿದನಾಗಿ ಸುಮಾರು ನಾಟಕಗಳಲ್ಲಿ ನಾನು ಅಭಿನಯಿಸಿದ್ದೇನೆ. ಅಂದರೆ ನನ್ನ ಅಭಿನಯ ಪ್ರಾರಂಭವಾದದ್ದೇ 1ನೇ ತರಗತಿಯಿಂದ. ನಾನು ಚಿಕ್ಕವನಲ್ಲಿ 1ನೇ ಕ್ಲಾಸ್ ಓದ್ತಾ ಇರಬೇಕಾದ್ರೆ ನಾನು ಭೀಮನ್ ಪಾತ್ರ, ನಿಮ್ಮ ರಾಮಾಯಣದ ಮಹಾಭಾರತದ ಒಂದು ಸಣ್ಣ ನಾಟಕದಲ್ಲಿ ನಮ್ಮ ಗುರುಗಳು ನನಗೆ ಭೀಮನ್ ಪಾತ್ರ ಕೊಟ್ಟಿದ್ದರು. ಹಾಗಾಗಿ ಏನು ಹೇಳಿದ್ರೆ ಏನು ಬಿಟ್ಟಿದ್ರೆ ಗೊತ್ತಿಲ್ಲ, ಆದರೆ ನನ್ನ ತಂಡದವರಿಗೆ ಪಾತ್ರ ಏನು ಕೊಟ್ಟಿದ್ರಲ್ಲ, ಉಳಿದ ಎಲ್ಲ ತಂಡದ ಸದಸ್ಯರಿಗೆ ಇಟ್ಟಂಥ ಹೆಸರು ಯಾರಿಗೂ ಇಲ್ಲ. ಆದರೆ ಇವತ್ತಿಗೂ ಕೂಡ ನನ್ನ ಮರಿಯಮ್ಮನಹಳ್ಳಿಯಲ್ಲಿ ನನ್ನನ್ನು ಕರೆಯೋದೇ ಭೀಮ ಅಂತಾನೆ ಕರೆಯೋದು. ವೆಂಕಟೇಶ್ ಅಂದ್ರೆ ಗೊತ್ತಾಗಲ್ಲ. ಬಾಲ್ಯದಿಂದಲೇ ತಾವು ಒಂದು ಈ ಕಲಾರಂಗಕ್ಕೆ ಬಂದಿದ್ದೀರಿ, ಕಲಾವಿದನಾಗಿ ಮಾಡೋದು. ಅದಾದಮೇಲೆ ನಾನು ನನ್ನ ಮಾತೃ ಸಂಸ್ಥೆ ಲಲಿತ ಕಲಾರಂಗದಲ್ಲಿ ಶೀಲಾವತಿ ಅನ್ನುವಂಥ ನಾಟಕ, ಅದು ಮಬ ಸೋಮಣ್ಣನವರ ನಿರ್ದೇಶನ ಮತ್ತು ಚಿಗಟೇರಿ ಇವರು ನಮ್ಮ ಅಜ್ಜವರು ಅವರು ಬರೆದಿರೋಂಥ ನಾಟಕ, ಅದ್ಭುತವಾದ ಆ ನಾಟಕವನ್ನು ನಾವು ಇಡೀ ಕರ್ನಾಟಕದಾದ್ಯಂತ ತೆಗೆದುಕೊಂಡೋಗಿ ಪ್ರದರ್ಶನ ಮಾಡಿದ್ದೀವಿ. ಮತ್ತು ಕಾಡಿದ್ದರೆ ನಾಡು ಅಂತೇಳಿ, ಆಮೇಲೆ ಬೆಟ್ಟಕ್ಕೆ ಚಳಿಯಾದರೆ ಅಂತೇಳಿ, ಅದಾದಮೇಲೆ ಬೆಳ್ಳಕ್ಕಿಂಡು ಬೆದರಾವು ಅಂತ ಹೇಳಿ, ಹೀಗೆ ಸುಮಾರು ಒಂದು 35-40 ನಾಟಕಗಳಲ್ಲಿ ನಾನು ನಟನಾಗಿ ಅಭಿನಯಿಸಿದ್ದೇನೆ. ಮತ್ತು ಒಂದು ರಣದುಂದುಬಿ ಅಂತೇಳಿ NS ರಾವ್ ಅವರ ನಾಟಕ ಇದು, ಅದರಲ್ಲಿ ನಾನು ಅಲೆಕ್ಸಾಂಡರ್ ಪಾತ್ರವನ್ನು ಮಾಡಿದ್ದೆ, ಅದ್ಭುತವಾದಂಥ ಇದು. ಅದಾದಮೇಲೆ ನಾನು ಶಿವಸಂಚಾರದಲ್ಲಿ ಕಲಾವಿದನಾಗಿ ಸೇರಿಕೊಂಡೆ. ಸಾಣೇಹಳ್ಳಿ ಶಿವಸಂಚಾರದಲ್ಲಿ ಒಂದು 3 ವರ್ಷ ಮಾಡಿದೆ. ಅಲ್ಲಿ ಸುಮಾರು ಒಂದು 7-8 ನಾಟಕಗಳಲ್ಲಿ ಪಾತ್ರವನ್ನು ಮಾಡಿದೆ. ಆಮೇಲೆ ನೀನಾಸಂಯಲ್ಲಿ ಮಾಡಿದೆ. ಇದರ ಮಧ್ಯೆ ಮಂಗಳೂರಿನಲ್ಲಿ ಒಂದು ಪರ್ಯಟನಾ ಸಂಸ್ಥೆ ಅಂತ ಇದೆ. ಆ ಪರ್ಯಟನಾ ಸಂಸ್ಥೆ ಅದು ಸಾಮಾಜಿಕ ಸೇವಾ ಸಂಸ್ಥೆ. ಆ ಸಂಸ್ಥೆಯಲ್ಲಿ ರಂಗ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡು ನಾವೊಂದು 12 ಜನ ಇದ್ವಿ. 12 ಜನ ಒಂದು ಕಲಾವಿದರಿಗೆ ಒಂದು 6 ತಿಂಗಳ ತರಬೇತಿಯನ್ನು ಕೊಟ್ಟು 6 ತಿಂಗಳು ಇಡೀ ಕರ್ನಾಟಕದಾದ್ಯಂತ ನಾವು ಟೂರ್ ಮಾಡಿದ್ವಿ. ಆ 4 ನಾಟಕಗಳನ್ನು ತೆಗೆದುಕೊಂಡು, ಒಂದು
ಮಹಿಳೆಯ ಶೋಷಣೆ ಬಗ್ಗೆ ಇರೋದು, ಮಕ್ಕಳ ಹಕ್ಕುಗಳ ಬಗ್ಗೆ ಇರುವಂಥದ್ದು, ಗ್ಲೋಬಲೈಸೇಷನ್ ಬಗ್ಗೆ ಇರುವಂಥದ್ದು, ವಾಟರ್ ಶೆಡ್ ಅಂದರೆ ನೀರಿನ ಸಮಸ್ಯೆಯ ಕುರಿತು ಈ ಥರ 4-5 ನಾಟಕಗಳಂಥವು ಇಡೀ ಕರ್ನಾಟಕದಾದ್ಯಂತ ಸರಿಸುಮಾರು ಒಂದು ನಾವು ಆ ಒಂದು 400-500 ಪ್ರದರ್ಶನಗಳನ್ನು ನಾವು ಕೊಟ್ಟಿರಬಹುದು. ಅಷ್ಟು ಪ್ರದರ್ಶನಗಳನ್ನು ನಾವಲ್ಲಿ ನಾಟಕಗಳಲ್ಲಿ ಮಾಡಿದ್ವಿ. ಅದಾದ ಮೇಲೆ ನಾವು ಇತ್ತೀಚೆಗೆ ಈಗ ಬಂದ ಮೇಲೆ ನಮ್ಮದೇ ಆದಂಥ ನಾಟಕಗಳನ್ನು ನಾನು ಕಲಾವಿದನಾಗಿ ಅಭಿನಯಿಸಿದ್ದೇನೆ. ಸರ್, ತಾವು ವೃತ್ತಿಯಲ್ಲಿ ಶಿಕ್ಷಕರು ಹೌದು. ತಮಗೆ ವೃತ್ತಿ ಜೊತೆಗೆ ಈ ಒಂದು ಕಲೆಯ ಒಂದು ಏನು ಅಭ್ಯಾಸ ಇದೆಯಲ್ಲ ತಮಗೆ, ಇದಕ್ಕೆ ಯಾವ ರೀತಿಯಾಗಿ ಈಗ ಸರ್ಕಾರದಿಂದ ತಾವು ಮಾಡಿದಂಥ ನಾಟಕಗಳು ಹಲವಾರು ನಾಟಕಗಳನ್ನು ನಟಿಸಿದ್ದೀರಿ, ನಿರ್ದೇಶನ ಮಾಡಿದ್ದೀರಿ, ಸಮಾಜಕ್ಕೆ ಕೊಡುಗೆ ಕೊಡುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ತಮಗೇನಾದರೂ ಈ ಸರ್ಕಾರದ ಕೆಲಸ ಜೊತೆಗೆ ಇದನ್ನು ಮಾಡೋದ್ರಿಂದ ತಮಗೇನಾದರೂ ತೊಂದರೆಗಳು ಅಥವಾ ಏನು ಬಂದಿರ್ಬೋದಾ? ಹಾಗೇನಿಲ್ಲ. ನಮಗೆ ಬೆನಿಫಿಟ್ ಏನಂತಂದರೆ ನಂದು ವೃತ್ತಿನೂ ಅದು, ಪ್ರವೃತ್ತಿನೂ ಅದೇ. ನಾನೊಬ್ಬ ನಾಟಕ ಶಿಕ್ಷಕನಾಗಿರೋದ್ರಿಂದ ನನಗೆ ಅವಕಾಶಗಳು ಜಾಸ್ತಿ ಆಯಿತು. ನಾನು ಯಾಕೆ ಇಷ್ಟೊಂದು ನಾಟಕಗಳನ್ನು ಬರಲಿಕ್ಕೆ ಸಾಧ್ಯ ಆಯಿತು, ಇಷ್ಟೊಂದು ಪ್ರದರ್ಶನಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು, ಸಾಹಿತ್ಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಅದರಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯತೆ ಯಾಕಾಯಿತು ಅಂತಂದರೆ ನನಗೆ ವೃತ್ತಿ ಮತ್ತು ಪ್ರವೃತ್ತಿ ಎರಡೂ ಒಂದೇ ಆಗಿದ್ದರಿಂದ ನನಗೆ ಅವಕಾಶ ಜಾಸ್ತಿ ಆದ ಕಾರಣ ನನ್ನ ವಿದ್ಯಾರ್ಥಿಗಳಿಗೂ ಕೂಡ ನಾನು ನಾಟಕಗಳನ್ನು, ಕಥೆಗಳನ್ನು ಬರೆಸ್ತೀನಿ. ಬರೆದಂಥ ಕಥೆಗಳನ್ನು ನಾಟಕ ರೂಪಕ್ಕೆ ಮಕ್ಕಳಿಂದಲೇ ತರಿಸ್ತೀನಿ. ಅವರು ಬರೆದಂಥ ನಾಟಕವನ್ನು ಅವರಿಂದಲೇ ಅವರಿಗೆ ತರಬೇತಿ ಕೊಟ್ಟು ಅವರಿಂದಲೇ ಪ್ರದರ್ಶನವನ್ನು ಮಾಡುತ್ತೇನೆ. ಹೀಗಾಗಿ ಏನಾಗಿದೆ ಅಂತಂದರೆ ನನಗೆ ನನ್ನ ವೃತ್ತಿಯಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಅಂತ ನನಗೆ ಇದು ಅನಿಸಿಲ್ಲ. ಒಂದಿಷ್ಟು ನಮಗೆ ನನ್ನನ್ನು ನಾನು ಓಪನ್ ಅಪ್ ಮಾಡಿಕೊಳ್ಳಲಿಕ್ಕೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾನು ಹೆಚ್ಚು ಭಾಗವಹಿಸಲಿಕ್ಕೆ ನನ್ನ ವೃತ್ತಿ ಮತ್ತು ಪ್ರವೃತ್ತಿ ಎರಡೂ ನನಗೆ ಕಾರಣ ಆಯಿತು ಅಂತೇಳಿ ಸಹಾಯ ಆಯಿತು. ವೃತ್ತಿ ಮತ್ತು ಪ್ರವೃತ್ತಿ ಒಂದೇ ಇರೋದ್ರಿಂದ ನಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಬರ್ತಾ ಇಲ್ಲ. ವೆಂಕಟೇಶ್ ಸರ್, ತಮ್ಮ ಸಾಧನೆಗಳನ್ನು, ತಮ್ಮ ವೃತ್ತಿಯ ಜೊತೆಗೆ ಈ ಪ್ರವೃತ್ತಿಯ ಕೆಲಸಗಳನ್ನು ನೋಡಿದರೆ ವೀಕ್ಷಕರು ಎಷ್ಟು ಹೆಮ್ಮೆ ಪಡ್ತಾರೋ ಗೊತ್ತಿಲ್ಲ, ನಮಗೂ ಕೂಡ ಹೆಮ್ಮೆ ಆಗ್ತಾ ಇದೆ. ಏನು ಅಂದರೆ ಮರಿಯಮ್ಮನ ಹಳ್ಳಿಗೆ ನನ್ನ ಧರ್ಮಪತಿಯ ತಂಗಿ ಅಲ್ಲಿಗೆ ಕೊಟ್ಟಿದ್ದಾರೆ. ಅಲ್ಲಿ ಊರ ಬಗ್ಗೆ ಸ್ವಲ್ಪ ಕೇಳಿದ್ದೆ ಅಷ್ಟೇ, ಹೋಗಿದ್ದೆ, ಒಂದು 2-3 ಸರಿ ಹೋಗಿವಿ. ಆದರೆ ನಿಮ್ಮದು ಎಲ್ಲ ನೋಡಿದ ಮೇಲೆ ತುಂಬ ನಿಮ್ಮ ಬಾಲ್ಯದಲ್ಲಿ ಬೆಳೆದು ಆಡಿ ಬೆಳೆದಂಥ ನಿಮ್ಮ ಊರಿನ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಜೊತೆಗೆ ಈ ನಿಮ್ಮ ವೃತ್ತಿ ಪ್ರವೃತ್ತಿಯ ಜೊತೆಗೆ ನೀವು ಸಂಗೀತ ಪರಿಕರಗಳನ್ನು, ತುಂಬ ಪರಿಕರಗಳನ್ನು ನುಡಿಸ್ತೀರಾ. ಅದ್ರ ಜೊತೆಗೆ ನೀವು ನಿತ್ಯ ಕೆಲಸ ಮಾಡ್ತೀರಾ ಅಂತ ಕೇಳ್ಪಟ್ಟಿವಿ. ನೀವು ಯಾವ ಯಾವ ಪರಿಕರಗಳನ್ನು ನುಡಿಸ್ತೀರಾ, ಅದರ ಬಗ್ಗೆ ನಿಮ್ಮ ಅನುಭವವನ್ನು ನಮ್ಮ ರೈತ ಧ್ವನಿ TV ವಾಹಿನಿಯ ವೀಕ್ಷಕರಿಗೆ ದಯವಿಟ್ಟು ಹಂಚಿಕೊಳ್ಳಿ ಸರ್. ಖಂಡಿತ ಸರ್. ನಾನು ಸಂಗೀತ ಕ್ಷೇತ್ರದ ಕಡೆಗೆ ನನ್ನ ಆಸಕ್ತಿ ಹೊರಳಿದ್ದು 1994ರಲ್ಲಿ. ಯಾಕಂತಂದರೆ ನಾವು ಆವಾಗ ಶೈಕ್ಷಣಿಕ ಸಾಕ್ಷರತಾ ಕಾರ್ಯಕ್ರಮ ಅಂತೇಳಿ ಬರ್ತಿತ್ತು ಇಡೀ ಕರ್ನಾಟಕದಾದ್ಯಂತ. ಸಾಕ್ಷರತಾ ಕಾರ್ಯಕ್ರಮ, ವಯಸ್ಕರ ಶಿಕ್ಷಣ ಮತ್ತು ಸಾಕ್ಷರತಾ ಆಂದೋಲನ. ಅವಾಗ ನಮ್ಮದು ಬಳ್ಳಾರಿ ಜಿಲ್ಲೆಯಿಂದ ಅಕ್ಷರ ವಿಜಯ ಅಂತ ಅನ್ನೋದು ನಮ್ಮ ಜಿಲ್ಲೆಯ ಒಂದು ತಂಡದ ಇದು. ನಾವು ಆವಾಗ ಜಿಲ್ಲಾ ತಂಡವಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದು, ತಂಡದ ಕಲಾವಿದರಾಗಿದ್ದೀವಿ. ನಾವು ಇಡೀ ಜಿಲ್ಲೆಯಾದ್ಯಂತ ನಾವು ನಮ್ಮ ರಂಗ ಪ್ರದರ್ಶನಗಳನ್ನು, ನಾಟಕ ಪ್ರದರ್ಶನ, ಬೀದಿ ನಾಟಕಗಳನ್ನು ಮಾಡ್ಕೊಂಡು ಹೋಗ್ತಿದ್ವಿ. ಆವಾಗ ನಮಗೆ ಬೀದಿಯಲ್ಲಿ ಮಾತನಾಡಬೇಕಾಗಿರೋದು ಬಹುತೇಕ ಜನರಿಗೆ ಕೇಳಿಸುವ ಕಾರಣಕ್ಕೆ ನಾವು ಜೋರು ಮಾತಾಡಬೇಕಾಗಿತ್ತು. ಮತ್ತು ನನ್ನ ಸ್ವಲ್ಪ ಧ್ವನಿ ಚೆನ್ನಾಗಿರೋದ್ರಿಂದ ನನಗೆ ಹಾಡಕ್ಕೆ ಕೂಡ ಹಚ್ತಿತ್ತು. ಮೈಕ್ ವ್ಯವಸ್ಥೆ ಇರಲಿಲ್ಲ, ಮೈಕಿನ ವ್ಯವಸ್ಥೆ ಇರೋದ್ರಿಂದ ಒಟ್ಟು ಹಂಗೆ ಹಾಡಬೇಕಾಗಿತ್ತು. ಧ್ವನಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಹಾಡು ಅಂತ ಹೇಳ್ತಿದ್ರು. ಆವಾಗಿಂದನೇ ಸ್ವಲ್ಪ ಜೋರು ಹಾಡಲಿಕ್ಕೆ ಶುರು ಮಾಡಿದೆ. ಹಾಡಿನ ಗೀಳು ಬೆಳೀತು. ಹೌದು. ಅದಾದ ಮೇಲೆ ನಾನು ಪದವಿ ಶಿಕ್ಷಣ ಪಡೆಯೋಕ್ಕೆ ಹೋದಾದ ಮೇಲೆ ಮಂಗಳೂರಿನಲ್ಲಿ ನಾನು ಭಾರತೀಯ ವಿದ್ಯಾಭವನ ಅಂತ ಹೇಳಿದ್ದೆ. ಅಲ್ಲಿ ನಾನು ಜೂನಿಯರ್ ಸಂಗೀತವನ್ನು ಅಭ್ಯಾಸ ಮಾಡಿದೆ. ಅಭ್ಯಾಸ ಮಾಡಿದ ಮೇಲೆ ನಾನು ಕೊಡಲು ಅಧ್ಯಯನವನ್ನು, ನಾನು ಕೊಡಲನ್ನು ನುಡಿಸೋದನ್ನು ಕಲಿತೆ. ಅದಕ್ಕಿಂತ ಮುಂಚಿತವಾಗಲೇ ನನಗಾಗಲೇ ಅಲ್ಪ ಸ್ವಲ್ಪ ಹಾರ್ಮೋನಿಯಂ ಬಾರಿಸೋದು ಗೊತ್ತಿತ್ತು. ನನಗೆ ಹಾರ್ಮೋನಿಯಂ ಬಾರಿಸೋದು ಗೊತ್ತಿದ್ದರಿಂದ ನನಗೆ ಪ್ರಾಥಮಿಕ ಸಂಗೀತವನ್ನು ಕಲಿತಿದ್ದರಿಂದ ನಾನು ಹಾಡುಗಳನ್ನು ಹಾಡೋದ್ರಿಂದ ಹಾರ್ಮೋನಿಯಂ ಬಾರಿಸೋದಕ್ಕೆ ನನಗೆ ನನ್ನ ತಂದೆ ಮತ್ತು ಅಲ್ಲಿ ತೋಟಯ್ಯ ಮಾಸ್ತರ್ ಅಂತ ಹೇಳಿದ್ದಾರೆ ನಮ್ಮಲ್ಲಿ, ಆ ಗುರುಗಳ ನಮಗೆ ಹಾರ್ಮೋನಿಯಂ ಬಾರಿಸೋದನ್ನು ಹೇಳ್ಕೊಟ್ಟಿದ್ರು. ಅವರು ಹೇಳಿಕೊಟ್ಟ ವಿದ್ಯೆಯನ್ನು ನಾವು ನಿರಂತರವಾಗಿ ಅಭ್ಯಾಸ ಮಾಡ್ತಾ ಈಗ ನಿರರ್ಗಳವಾಗಿ ನಾವು ನಮ್ಮ ಹಾರ್ಮೋನಿಯಮನ್ನು ಬಾರಿಸ್ತಾ ಇದ್ದೇವೆ.
ಈಗ ನಾನು ಹಾರ್ಮೋನಿಯಮಲ್ಲಿ ಭೂಪ್ರಾಗವನ್ನ ನುಡಿಸ್ತಾ ಇದ್ದೀನಿ. ಭೂಪ್ರಾಗ. ಭೂಪ್ರಾಗದಲ್ಲಿ ಒಂದು ವಚನ ಗೀತೆಯನ್ನು ಬೆಲ್ಲದ ಕೆಸರು ಹಾಲ ತೋರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಡಲು ತವರಾಜದ ನೋರೆ ತವರಾಜದ ನೋರೆ ತವರಾಜದ ನೋರೆ ತೆರೆಯಂತೆ ಅದರ ವಚನವಿರಲು ತವರಾಜದ ನೋರೆ ತವರಾಜದ ನೋರೆ ತೆರೆಯಂತೆ ಅದರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರನ್ನು ಬೇರೆ ಬಾವಿಯ ತೋಡಿ ಉಪ್ಪ ನೀರನ್ನು ವಿಧಿಯಂತಾಯಿತು ಎಲ್ಲ ಮತಿ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಹಾಲ ತೋರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ಸಕ್ಕರೆಯ ಮಳಲು ಇರಲಿ ಏಕದೇವ ಉಪಾಸನಿರಲಿ ಸ್ನೇಹವಿರಲಿ ಕೈಯ ಹಿಡಿದ ಸಜ್ಜನೆಯಲ್ಲಿ ಇದರ ಜೊತೆಗೆ ನಮಗೆ ನಾಟಕಗಳಲ್ಲಿ ನಾವು ಸಂಗೀತ ಪಿಟ್ನಲ್ಲಿ ಕೊಡ್ತಾ ಇರೋದ್ರಿಂದ ಹಾಡಕ್ಕೆ ಮತ್ತು ಬಾರಿಸೋದಕ್ಕೆ ನಮಗೆ ತಾಳಜ್ಞಾನ ನಮಗೆ ಕರಗತ ಆಗಿದ್ರಿಂದ ಪೂರಕವಾದಂಥ ಪರಿಗಳ ನಾನು ಕಾಂಗೋ ಬಾರಿಸ್ತಾ ಇದ್ದೆ. ನಾಟಕಗಳ ಸಂಗೀತ ಹಿನ್ನೆಲೆ ಗಾಯಕನಾಗಿರೋದ್ರಿಂದ ಕಾಂಗೋ ಬಾರಿಸ್ತಾ ಇದ್ದೆ. ಆ ರಿದಮ್ ಸೆನ್ಸಿಂದ ನಾನು ನನ್ನ ಗೆಳೆಯ ಒಬ್ಬ ಇದ್ದಾನೆ, ಪ್ರಕಾಶ್ ಬಡಿಗೇರ್ ಅಂತೇಳಿ, ಮರಿಯಮ್ಮನಹಳ್ಳಿ ಅತಿ ಒಂದು ನಾಗಲಾಪುರ ಅಂತ ಇದೆ. ಆ ಅವರ ಜೊತೆಗೆ ಇನ್ನೊಬ್ಬ ಕೃಷ್ಣಮೂರ್ತಿ ಅಂತ ಹೇಳಿದ್ದಾನೆ. ಇವರಿಬ್ಬರು ಒಳ್ಳೆ ತಬಲಿಸ್ಟ್, ಮತ್ತು ಅವರ ಜೊತೆಗೆ ಬೇರೆ ಬೇರೆ ವಾದ್ಯಗಳನ್ನು ಕೂಡ ನುಡಿಸ್ತಾರೆ. ಅವರನ್ನು ನೋಡಿ ನಾನು ಸ್ವತಃ ತಬಲವನ್ನು ಬಾರಿಸೋದನ್ನು ಕಲ್ತ್ಕೊಂಡೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾನು ಬೇರೆ ಬೇರೆ ರಂಗ ತಂಡಗಳ ಸಂಗೀತ ಇದನ್ನು ನೋಡಿ ಗಿಟಾರ್ ಬಾರಿಸೋದನ್ನು, ಅಂದರೆ ಈಗಾಗಲೇ ನನಗೆ ಸಂಗೀತದ ಮೂಲ ಜ್ಞಾನ ಇದ್ದದ್ರಿಂದ ನನಗೆ ವಾದ್ಯಗಳನ್ನು ಬೇರೆ ಬೇರೆ ವಾದ್ಯಗಳನ್ನು ಬೇಗ ಕಲಿಯೋದಕ್ಕೆ ನನಗೆ ಹೆಚ್ಚು ಆಸಕ್ತಿ ಆಯಿತು ಮತ್ತು ಸುಲಭವಾಯಿತು. ತಬಲದ ನಂತರ ನಾನು ಗಿಟಾರನ್ನು ನುಡಿಸ್ಲಿಕ್ಕೆ ಗಿಟಾರನ್ನು ನುಡಿಸ್ಲಿಕ್ಕೆ ಕಲ್ತ್ಕೊಂಡೆ. ಹಾಗಾಗಿ ಮತ್ತು ಈಗ ನಾವು ಸದ್ಯ ಕೊಳಲು, ಹಾರ್ಮೋನಿಯಂ ಮತ್ತು ಗಿಟಾರ್ ಈ 3 ಕ್ಲಾಸ್ಗಳನ್ನು ನಾವಿಲ್ಲಿ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಮತ್ತು ಅದರ ಜೊತೆಗೆ ಹಾಡುಗಾರಿಕೆಯನ್ನು ಕೂಡ ಕಲಿಸ್ತಾ ಇದ್ದೇವೆ.
ಮರದ ಕೆಳಗೆ ಕೊಳಲನ್ನು ಗೊಲ್ಲ ಉಡಲು ಎಳೆಯ ಮಾವಿನ ಮರದ ಕೆಳಗೆ ಕೊಳಲನ್ನು ಗೊಲ್ಲ ಕರುಗಳನ್ನು ಬಳಸಿ ನಿಂದ ಕರೆದನು ಅಲೆ ಕೈ ಇಟ್ಟುಕೊಂಡು ಮ್ಯಾಲೆ ಕೈ ಇಟ್ಟುಕೊಂಡು ಬಿಂಕದ ಕೀಯರಾಗಿ ಸೊಂಟದ ಮ್ಯಾಲೆ ಕೈ ಇಟ್ಟುಕೊಂಡು ಬಿಂಕದ ಕೀಯರಾಗಿ ಸೊಂಟದ ಮ್ಯಾಲೆ ಕೈ ಇಟ್ಟುಕೊಂಡು ಬಿಂಕದ ಕೀಯರಾಗಿ ಒಕ್ಕಿ ತೋಳ ತೋರಿಸುತ್ತಾಳ ಸುಂಕದ ಕಟ್ಟೆವಂಗ ಸುಂಕದ ಕಟ್ಟೆವಂಗ ಒಂಟಿ ಕೋಳ ತೋರಿಸ್ತಾಳ ಸುಂಕದ ಕಟ್ಟೆವಂಗ ಸುಂಕದ ಕಟ್ಟೆವಂಗ ಸೊಂಟದ ಮ್ಯಾಲೆ ಕೈ ಇಟ್ಟುಕೊಂಡು ಸುಂಕದ ಗೀಯರಾಗಿ ಒಕ್ಕಿ ತೋಳ ತೋರಿಸುತ್ತಾಳ ಸುಂಕದ ಕಟ್ಟೆವಂಗ ಸುಂಕದ ಕಟ್ಟೆವಂಗ ಒಕ್ಕಿ ತೋಳ ತೋರಿಸುತ್ತಾಳ ಸುಂಕದ ಕಟ್ಟೆವಂಗ ಸುಂಕದ ಕಟ್ಟೆವಂಗ ಸೊಂಟದ ಮ್ಯಾಲೆ ಕೈ ಇಟ್ಟುಕೊಂಡು ಸುಂಕದ ಗೀಯರಾಗಿ ಸೊಂಟದ ಮ್ಯಾಲೆ ಕೈ ಇಟ್ಟುಕೊಂಡು ಸಿಂಗದ ಗೀಯರಾಗಿ ಒಕ್ಕಿ ತೋಳ ತೋರಿಸುತ್ತಾಳ ಸುಂಕದ ಕಟ್ಟೆವಂಗ ಸುಂಕದ ಕಟ್ಟೆವಂಗ ಸುಂಕದ ಕಟ್ಟೆವಂಗ ಸುಂಕದ ಕಟ್ಟೆವಂಗ ಅಣ್ಣ ಮಾವ ಅಂತಾರಂಸಿ ಅಣ್ಣ ಮಾವ ಅಂತಾರಂಸಿ ಅಣ್ಣ ಮಾವ ಅಂತಾರಂಸಿ ಕಣ್ಣಗ ಮಣ್ಣ ತೋರಿಸುವಾಕೆ ಅಣ್ಣ ತೋರಿಸುವಾಕೆ ಅಣ್ಣ ತಮ್ಮ ಅಂತಾರಂಸಿ ಕಣ್ಣಗ ಮಣ್ಣ ತೋರಿಸುವಾಕೆ ಕಣ್ಣ ಸನ್ನೆ ಮಾಡಿದಾಗ ಮಾಯ ಆಗೋಕಿ ಮಂಗ ಮಾಯವಾಗೋಕಿ ಕಣ್ಣ ಸನ್ನೆ ಮಾಡಿದಾಗ ಮಾಯ ಆಗೋಕಿ ಮಂಗ ಮಾಯವಾಗೋಕಿ ಸೊಂಟದ ಮ್ಯಾಲೆ ಕೈ ಇಟ್ಟುಕೊಂಡು ಬಿಂಕದ ಕೀಯರಾಗಿ ಸೊಂಟದ ಮ್ಯಾಲೆ ಕೈ ಇಟ್ಟುಕೊಂಡು ಬಿಂಕದ ಕೀಯರಾಗಿ ಒಂಕಿ ತೋಳ ತೋರಿಸುತ್ತಾಳ ಸುಂಕದ ಕಟ್ಟೆವಂಗ ಸುಂಕದ ಕಟ್ಟೆವಂಗ ಸುಂಕದ ಕಟ್ಟೆವಂಗ ಸುಂಕದ ಕಟ್ಟೆವಂಗ ಸುಂಕದ ಕಟ್ಟೆವಂಗ ಸುಂಕದ ಕಟ್ಟೆವಂಗ. ವೆಂಕಟೇಶ್ ಸರ್, ಈ ನಿಮ್ಮ ಸಾಧನೆಗೆ ವೃತ್ತಿಯ ಜೊತೆ ಪ್ರವೃತ್ತಿಯಾಗಿ ಈ ಸಾಹಿತ್ಯವನ್ನು, ಸಂಗೀತವನ್ನು, ಗಾಯನವನ್ನು, ನಾಟಕ ಮತ್ತು ಕವನ ರಚನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ. ಈ ನಿಮ್ಮ ಬೆಳವಣಿಗೆಗೆ ನಿಮಗೆ ಪ್ರೇರಣೆ ಯಾರು ಅಂತೇಳಿ ಹೇಳ್ತೀರಾ? ನನ್ನ 3 ಕ್ಷೇತ್ರಗಳು ಎಲ್ಲ ವಿಭಿನ್ನ ಆಗಿರೋದ್ರಿಂದ ಮತ್ತು ಪೂರಕ ಆಗಿರೋದ್ರಿಂದ ನನಗೆ ಒಬ್ಬ ಕಲಾವಿದನಾಗಲಿಕ್ಕೆ, ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಮೂಲ ಕಾರಣ ನನ್ನ ಮಾತೃ ಸಂಸ್ಥೆ. ನಾನು ಆಗಲೇ ಹೇಳಿದಂಗೆ ಲಲಿತ ಕಲಾರಂಗ ಅಂತ ಹೇಳ್ತೀನಿ. ಲಲಿತ ಕಲಾರಂಗದಲ್ಲಿ ಅನೇಕ ಜನ ಇದ್ದಾರೆ. ನನ್ನ ಈ ಒಂದು ಕಲಾವಿದನಾದ ಬೆಳಗ್ಗೆ ಹೆಚ್ಚು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ಮಾಡಿದವರು ಅನೇಕ ಜನ ಇದ್ದಾರೆ. ಅದರಲ್ಲಿ ಮೊದಲಿಗರಾಗಿ ನನಗೆ ಸಹಕಾರ ಮಾಡಿದವರು ಅಂತಂದರೆ ನಾಗರತ್ನಮ್ಮ ಅಂತೇಳಿ ನಾನೆಲ್ಲ ಹೇಳಿದ್ದೀನಿ. ನಾನಾಗಲೇ ಕೆ ನಾಗರತ್ನಮ್ಮ ಅಂತೇಳಿ ಅವರು ಅವರು, ಮತ್ತು ಅದರ ಜೊತೆಗೆ ಡಾಕ್ಟರ್ ಅಂಬಣ್ಣನವರು, ಮಾಬಾ ಸೋಮಣ್ಣನವರು, ಮತ್ತು ರಸೂಲ್ ಅಂತ ಹೇಳಿದ್ದಾರೆ, ರಸೂಲ್ ಅವರು, ಮಂಜುನಾಥ್ ಕೊಳ್ಳಿ ಅಂತ ಇದ್ದಾರೆ ಅವರು, ಮತ್ತು GM ಕೊಟ್ರೇಶ್ ಅಂತ ಇದ್ದಾರೆ, ರಫೀಕ್ ಅಂತ ಇದ್ದಾರೆ, ಇನ್ನೊಬ್ಬರು ಪ್ರಭು ಅಂತ ಇದ್ದಾರೆ, ಆಮೇಲೆ ವಿಶ್ವನಾಥ್ ಅಂತೇಳಿ ನನ್ನ ತುಂಬ ಆತ್ಮೀಯರ, ನನ್ನ ಅಣ್ಣ ಅಂತೇಳಿ ನಾನು ಕರಿತೇನೆ ಅವನ್ನ. ಅವರು ನನಗೆ ತುಂಬ ಫೈನಾನ್ಷಿಯಲಿ ನನಗೆ ಆಗಾಗ ಸಹಕಾರ ಮಾಡಿದ್ದಾರೆ. ಇವರೆಲ್ಲರೂ ನನ್ನ ರಂಗಭೂಮಿಯ ಕ್ಷೇತ್ರಕ್ಕೆ ಪ್ರೇರಣಾ ಶಕ್ತಿಯಾಗಿ ನನಗೆ ಸರ್ವಧರ್ಮದವರು ನಿಮಗೆ ಪ್ರೇರಣೆ ಆಗಿದ್ದಾರೆ ಸರ್ ಹೇಳ್ಬೇಕಂದ್ರೆ ಇವರು ನಿಂತ್ಕೊಂಡಿದ್ದಾರೆ. ಇನ್ನು ನನ್ನ ಸಾಹಿತ್ಯ ಕ್ಷೇತ್ರಕ್ಕೆ ಬಂದರೆ ನನಗೆ ಇಟಗಿ ಈರಣ್ಣ ನನ್ನ ಸಾಹಿತ್ಯ ಕ್ಷೇತ್ರ ಪ್ರಾರಂಭವಾಗಲಿಕ್ಕೆ ಚೈತನ್ಯ ಶಕ್ತಿ ನೀಡಿದವರು ಇಟಗಿ ಈರಣ್ಣ ಅಂತೇಳಿ. ಅವರು ವಿಜಯನಗರ ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರು, ಈಗಿಲ್ಲ. ಅವರು ಶಹರಿ ಬ್ರಹ್ಮ ಅಂತೇಳಿ, ಶಾಹರಿಯ ಬ್ರಹ್ಮ ಅಂತೇಳಿ ಕರೀತಾರೆ. ಅದ್ಭುತವಾದ ಮಾತುಗಾರರು. ಅವರು ಕೂಡ ಸಾಹಿತ್ಯ ಹೌದು. ಅವರು ನನಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಲಿಕ್ಕೆ ಪ್ರೇರಕ ಶಕ್ತಿಯ ಆಗಿರುವಂಥವ್ರು. ಮತ್ತು ನನ್ನ ಆದರ್ಶ ಅಂತೇಳಿ ನನ್ನ ಇಟ್ಕೊಂಡು ನನ್ನ ರಂಗಭೂಮಿಯಲ್ಲಿ ಆದರ್ಶ ಇಟ್ಕೊಳ್ಳೋದು ಯಾರನ್ನಂದ್ರೆ ನಾನು ಗಿರೀಶ್ ಕಾರ್ನಾಡ್ ಅವರನ್ನ, ಚಂದ್ರಶೇಖರ್ ಕಂಬಾರ್ ಅವರನ್ನ, ಇವರು ನನಗೆ ಈ ಒಂದು ರಂಗಭೂಮಿ ಕ್ಷೇತ್ರದಲ್ಲಿ ಆ ಒಂದು ಸ್ಥಾನವನ್ನು
ನಾನು ಅಲ್ಲಿ ಮುಟ್ಟಬೇಕು ಅನ್ನುವಂಥ ಒಂದು ದೂರದೃಷ್ಟಿಯನ್ನು ಹೊಂದ್ಕೊಂಡು ಆಸೆ ಇಟ್ಕೊಂಡಿರೋದು ಅಂಥವರನ್ನು ನಾನು ಆದರ್ಶ ವ್ಯಕ್ತಿಗಳನ್ನಾಗಿ ಇಟ್ಕೊಂಡಿದ್ದೇನೆ. ಇನ್ನು ಸಂಗೀತ ಕ್ಷೇತ್ರದಲ್ಲಿ ಅದು ನನ್ನ ಸ್ವಯಂ ಅರ್ಜಿತ ಆಸ್ತಿ. ನಾನು ಬೇರೆಯವ್ರನ್ನ ಇಟ್ಕೋಬೋದು, ನಾನು ಹಿಂಗೆ ಆಗ್ಬೋದು ಅಂತ ಇಟ್ಕೋಬೋದು, ಆದರೆ ಅದು ನನ್ನ ಗಳಿಕೆಯ ಇದು. ನನಗೆ ಯಾರಿಗೂ ಕೂಡ ನಾನು ಇಂಥವ್ರನ್ನೇ ಕಲಿಸಿದ್ರು ಅಂತೇಳಿ ನಾನು ಹೇಳ್ಬಾರ್ದು. ಆದರೆ ಕಲಿಸಿದ ಗುರುಗಳು ಭಾರತೀಯ ವಿದ್ಯಾಭವನದಲ್ಲಿ ರಘು ಭಟ್ ಅಂತ ಹೇಳಿದ್ದಾರೆ. ಅವರು ನನಗೆ ಸಂಗೀತವನ್ನು ಹೇಳಿಕೊಟ್ಟವರು, ಅವರೇ ನನಗೆ ಸಂಗೀತ ಕ್ಷೇತ್ರದಲ್ಲಿ ಸ್ಫೂರ್ತಿದಾಯಕ ಅಂತೇಳಿ ಹೇಳ್ಬೋದು. ನನಗೆ ತುಂಬ ಒಳ್ಳೆಯ ಹಾಡುಗಾರನಾಗಬೇಕು, ಒಳ್ಳೆಯ ನಟನಾಗಬೇಕು ಅನ್ನುವಂಥದ್ದು ತುಂಬ ಹೆಚ್ಚು ಮೊದಲಿಂದ ಹಂಬಲ ಇತ್ತು. ಅದನ್ನು ಅರಸ್ಕೊಂಡು ನಾನು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋಗಿ 6 ತಿಂಗಳು 3 ತಿಂಗಳು ವರ್ಷಗಟ್ಟಲೆ ಇದ್ದು ನಟನಾಗಬೇಕಂತೇಳಿ ಇದ್ದು 1-2 ಧಾರಾವಾಹಿಗಳಲ್ಲಿ ಮಾಡಿದೆ. ಅದು ಹಣ ಕೊಡಲಾರ್ದಕ್ಕೆ ವಾಪಸ್ ಬಂದೆ. ಮತ್ತೆ ಹಾಡುಗಾರನಾಗಬೇಕಂತೇಳಿ ನಿರಂತರವಾಗಿ ನಾನು ನನ್ನದೇ ಒಂದು ತಂಡವನ್ನು ಕಟ್ಟಿಕೊಂಡು ನಾನು ಈಗ ಸಂಗೀತ ಅಭ್ಯಾಸವನ್ನು ಮಾಡ್ತಾ ಇದ್ದೆ. ವೆಂಕಟೇಶ್ ಸರ್, ರಂಗ ಕುಸುಮ ಕಲಾ ಕೇಂದ್ರ ಅಂತೇಳಿ ತಾವು ಸ್ಥಾಪನೆ ಮಾಡಿದ್ದೀರಿ. ತಾವು ನಿರ್ದೇಶನ ಮಾಡುವಂಥ ನಾಟಕಗಳು ಹೆಚ್ಚು ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥ ನಾಟಕಗಳನ್ನು ತಾವು ಪ್ರದರ್ಶನ ಮಾಡಿದ್ದೀರಿ, ನಿರ್ದೇಶನ ಮಾಡಿದ್ದೀರಿ. ತಮಗೆ ಸರ್ಕಾರದಿಂದ ಯಾವುದಾದ್ರೂ ಸವಲತ್ತುಗಳನ್ನು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಏನಾದರೂ ತಮಗೆ ಸೌಕರ್ಯಗಳನ್ನು ಒದಗಿಸಿದ ಹೇಗೆ ಸರ್? ಪ್ರಾರಂಭದಲ್ಲಿ ನಾವು ಸರ್ಕಾರದ ಸವಲತ್ತು ಇಲ್ಲದೇ ನಾವು ಸ್ವಂತ ದುಡ್ಡಿನಲ್ಲಿ ನಾಟಕಗಳನ್ನು ನಿರ್ದೇಶನ ಮಾಡಿ ಪ್ರದರ್ಶನ ಮಾಡಿ ಖರ್ಚು ವೆಚ್ಚಗಳನ್ನೆಲ್ಲ ನಾವೇ ಭರಿಸ್ತಾ ಇದ್ವಿ. ಇತ್ತೀಚೆಗೆ ಒಂದು 3 ವರ್ಷಗಳಿಂದ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರವನ್ನು ಬೇಡಿದ್ದೇವೆ. ಅವರು ಕೊಡ್ತಾರೆ, ಪ್ರತಿ ವರ್ಷ ನಮಗೆ 2 ಕಾರ್ಯಕ್ರಮಗಳನ್ನು ಸಹಾಯಾರ್ಥವಾಗಿ ನಮಗೆ ಕೊಡ್ತಾರೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ನಡೆಸುವಂಥ ವಾರ್ಷಿಕೋತ್ಸವ ಕಾರ್ಯಕ್ರಮ ಸಂದರ್ಭ ಅದು. ಆ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾವು 2 ನಾಟಕಗಳನ್ನು, ಒಂದು ಸಂಗೀತ, ಇನ್ನೊಂದು ಜಾನಪದ ನಾಟಕ, ಮತ್ತೊಂದು ನಾಟಕವನ್ನು ಪ್ರದರ್ಶನ ಮಾಡ್ತೀವಿ. ಮತ್ತು ಅದೇ ಸಂದರ್ಭದಲ್ಲಿ ನಾವು ಸೆಮಿನಾರ್ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ, ಕವಿಗೋಷ್ಠಿ ಅಂತ ಹೇಳಿ ಇಟ್ಕೊಂಡಿರ್ತೀವಿ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಅಂತ ಇಟ್ಕೊಂಡಿರ್ತೀವಿ. ಇದೆಲ್ಲದಕ್ಕೂ ಆ ಹಣ ಸಾಕಾಗಲ್ಲ. ಕೇವಲ 2 ತಂಡಗಳನ್ನು ಏನು ಕರೆಸಿರ್ತೀವಲ್ಲ, ಆ ತಂಡಗಳಿಗೆ ಅದು ಸೀಮಿತ ಆಗುತ್ತೆ. ಆ ತಂಡಗಳಿಗೆ ಅಷ್ಟಾದರೂ ನಮಗೆ ಸರ್ಕಾರ ಸಹಕಾರ ಮಾಡುತ್ತೆ ಅಲ್ಲ ಅಂತೇಳಿ ನಮಗೆ ಖುಷಿ ಇದೆ. ಸಾಕು, ನಮಗೆ ಅಷ್ಟೇ ಸಹಕಾರ ಮಾಡಿದರೆ ಉಳಿದಂಥದ್ದನ್ನು ನಾವು ದೇಣಿಗೆಯಿಂದ ಅಥವಾ ಕೊಡುಗೆ, ಕೆಲವರೆಲ್ಲ ದಾನಿಗಳಿರ್ತಾರೆ, ಅವರು ಕೊಡ್ತಾರೆ. ಮತ್ತು ನಮ್ಮ ಸ್ವಂತ ದುಡ್ಡನ್ನು ಕೂಡ ನಾವು ಹಾಕಿ ಒಂದು ಕಲಾ ಸೇವೆನೋ ಸಾಹಿತ್ಯ ಸೇವೆಯನ್ನು ಮಾಡ್ತಾ ಇದ್ದೀವಿ. ಕೊಡ್ತಾ ಇದೆ ಸರ್ಕಾರದಿಂದನೂ ಸ್ವಲ್ಪ ಸಿಗುತ್ತೆ. ಸರ್, ತಾವು ವೃತ್ತಿಯಲ್ಲಿ ಶಿಕ್ಷಕರು ಹಾಗೂ ಕಲಾವಿದರು, ನಿರ್ದೇಶಕರು, ರಂಗಕರ್ಮಿ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಸುಮಾರು ಹೆಸರು ಮಾಡಿದಂಥವ್ರು ತಾವು. ತಮ್ಮ ಮುಂದಿನ ಒಂದು ಭವಿಷ್ಯದ ಉದ್ದೇಶ ಏನು? ತಾವು ಏನನ್ನು ಹೇಳಕ್ಕೆ ಇಷ್ಟಪಡ್ತೀರಿ? ತಾವು ಮುಂದಿನ ಒಂದು ಗುರಿ ಅಂತ ಇರುತ್ತಲ್ಲ, ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಮ್ಮ ಗುರಿ ಏನು ಅಂತ ಹೇಳಿ. ಈ ಕ್ಷೇತ್ರದಲ್ಲಿ ನಮಗೆ ಯಾವಾಗಲೂ ಪ್ರತಿಯೊಬ್ಬರು ಕೂಡ ತಾವು ಮಾಡುವಂಥ ಕೆಲಸದಲ್ಲಿ ಒಂದು ಉನ್ನತವಾದ ಸ್ಥಾನವನ್ನು ಗಳಿಸಬೇಕು ಅನ್ನೋದು ಇರುತ್ತೆ, ಇರಲೇಬೇಕು ಕೂಡ ಅಂತ ನಾನು ಅನಿಸ್ಕೊಳ್ತೀನಿ. ಸೊ ನಾನು ರಂಗಭೂಮಿ ಮತ್ತು ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಈ 3 ಕ್ಷೇತ್ರಗಳಲ್ಲಿ ಒಂದಿಷ್ಟು ವಿಶೇಷವಾದಂಥ ಸಾಧನೆಯನ್ನು ಮಾಡಬೇಕು ಅನ್ನೋಂಥದ್ದು ಇದೆ. ಅದೇನಂತಂದರೆ, ಸಂಸ್ಥೆ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಪುಸ್ತಕಗಳನ್ನು ಬರೀಬೇಕು. ಮತ್ತು ಆ ಮೂಲಕ ನನಗೊಂದು ಆದರ್ಶ ವ್ಯಕ್ತಿಗಳಂತ ಏನು ನಾನು ಈಗಾಗಲೇ ಹೇಳಿದೆ, ಆ ಮಟ್ಟದ ಒಂದು ಸಾಧನೆಯನ್ನು ಮಾಡೋದ್ರ ಮೂಲಕ ಈ ಕ್ಷೇತ್ರದಲ್ಲಿ ಇದ್ದೇ ನಾನು ಅನ್ನುವಂಥದ್ದನ್ನು ಒಂದಿಷ್ಟು ಹೆಸರು ಉಳಿಸ್ಬೇಕು ಅನ್ನುವಂಥದ್ದು ನನ್ನ ಆಸೆ. ಅಂಥ ಒಂದು ಒಳ್ಳೆ ಅತ್ಯುತ್ತಮವಾದ ಕೃತಿಗಳನ್ನು ಮಾಡಿ ಆ ಕೃತಿಯ ಮೂಲಕ ಬರುವಂತಹ ಸಾಹಿತ್ಯದಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಅದು ಒಂದು ಪ್ರೇರಕ ಶಕ್ತಿಯಾಗಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಅಂತಹ ಸಾಹಿತ್ಯವನ್ನು ಓದಬೇಕು ಮತ್ತು ತಾವು ರಚಿಸಬೇಕು ಅನ್ನೋದನ್ನು ನಾನು ಹೇಳಬೇಕನ್ನೋದು. ಇನ್ನೂ ಒಂದು ಏನಂತಂದರೆ, ನನ್ನ ಸಾಹಿತ್ಯ ಕೃತಿಗಳಲ್ಲಿರುವಂಥ ವಿಷಯ ಸಾಮಾಜಿಕ ಪ್ರಜ್ಞೆ ಮತ್ತು ಪ್ರಗತಿ ಮತ್ತು ಶಾಂತಿ. ಇದು ಸಮಾಜದಲ್ಲಿ ನೆಲೆಸಬೇಕು ಅನ್ನುವಂಥದ್ದು ನನ್ನ ಕೃತಿಗಳ ಆಶಯ. ಅದು ಸಾಧನೆ ಆಗಬೇಕು ಅನ್ನುವಂಥದ್ದು ಸಾಹಿತ್ಯದ ಒಂದು ಇದು. ಇನ್ನು ರಂಗಭೂಮಿಗೆ ಬಂದರೆ, ರಂಗಭೂಮಿಯಲ್ಲಿ ಕಲಾಕ್ಷೇತ್ರ ಎಲ್ಲಿವರೆಗೆ ನಾವು ಸಾಂಸ್ಕೃತಿಕ ಕ್ಷೇತ್ರವನ್ನು ಉಳಿಸ್ತೇವೋ ಅಲ್ಲಿವರೆಗೆ ಸಮಾಜದಲ್ಲಿ ಶಾಂತಿ, ಪ್ರಗತಿ ಮತ್ತು ನೆಮ್ಮದಿ ಅನ್ನುವಂಥದ್ದು ಇರುತ್ತೆ. ಮತ್ತು ನಮ್ಮ ತನ ಅಥವಾ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಉಳಿಯುತ್ತೆ. ಈ ಸಂಸ್ಕೃತಿಯನ್ನು ನಿರಂತರವಾಗಿ ನಾವು ಉಳಿಸ್ಕೊಂಡು ಹೋಗಬೇಕಾದ್ರೆ ನಮ್ಮಂಥ ಅವರು, ಈ ಕ್ಷೇತ್ರದಲ್ಲಿರುವಂಥವರು
ನಮ್ಮ ಕೈಲಾದಂಥ ವಿಶೇಷವಾದಂಥ ಒಂದಿಷ್ಟು ಸಾಧನೆಯನ್ನು ಈ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಬೇಕು ಅನ್ನುವಂಥದ್ದು ನನ್ನ ಆಶಯ. ಹಾಗಾಗಿ ನನ್ನಿಂದ ಏನು ಸಾಧ್ಯ ಆಗುತ್ತೋ ಈ ಕ್ಷೇತ್ರಕ್ಕೆ, ರಂಗಭೂಮಿಯ ಕ್ಷೇತ್ರಕ್ಕೆ ಒಂದಿಷ್ಟು ಉತ್ತಮವಾದಂಥ ನಾಟಕಗಳನ್ನು ಬರೆಯೋದು, ಉತ್ತಮ ನಾಟಕಗಳನ್ನು ನಿರ್ದೇಶನ ಮಾಡೋದು ಮತ್ತು ಒಳ್ಳೆ ಕಲಾವಿದರನ್ನು ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂಥದ್ದು ನನ್ನ ಮೂಲ ಉದ್ದೇಶ. ಅದನ್ನು ಮಾಡಲಿಕ್ಕೆ ಸಂಸ್ಥೆ ಒಂದಿಷ್ಟು ಉನ್ನತ ಮಟ್ಟಕ್ಕೆ ಬೆಳಿಬೇಕನ್ನೋದು, ಒಂದು ರಂಗಶಾಲೆಯನ್ನು ಕಟ್ಟಬೇಕು ಅನ್ನುವಂಥದ್ದು ನನ್ನ ಅಂತಿಮವಾದಂಥ ಒಂದು ಆಶಯ. ರಂಗಶಾಲೆಯನ್ನು ಕಟ್ಟಬೇಕನ್ನೋದು ಅದೊಂದು. ಇನ್ನು ಉಳಿದಂತೆ ಸಂಗೀತ ಕ್ಷೇತ್ರಕ್ಕೆ ಬಂದರೆ, ಸಂಗೀತದಲ್ಲಿ ಒಂದು ನನ್ನ ಏನು ಆರ್ಕೆಸ್ಟ್ರಾ ಅಂದರೆ ಒಂದು ನನ್ನದೇ ಆದಂಥ ಒಂದು ರಂಗ ಸಂಗೀತ ತಂಡ, ಸಂಗೀತ ವಾದ್ಯಗಳನ್ನು ನುಡಿಸುವಂಥ ಒಂದು ತಂಡವನ್ನು ಕಟ್ಕೊಂಡು ಒಂದಿಷ್ಟು ಈ ಒಂದು ಹಿಂದೂಸ್ತಾನಿ ಸಂಗೀತ ಅಥವಾ ಸಂಗೀತ ಕ್ಷೇತ್ರದಲ್ಲಿ ನನ್ನದೊಂದು ಅಳಿಲ ಸೇವೆಯನ್ನು ಸಲ್ಲಿಸಬೇಕನ್ನೋಂಥದ್ದು ನನ್ನ ಆಶಯ. ಇವರು ನಮ್ಮ ಶ್ರೀಮತಿ ಮೇಘನಾ ಅಂತೇಳಿ, ಅವರು ಈಗ ಸದ್ಯ ಟೈಲರಿಂಗ್ ಮಾಡ್ತಾ ಇದ್ದಾರೆ ಮತ್ತು ಕ್ರಾಫ್ಟ್ ವರ್ಕ್ ಮತ್ತು ಕಾಸ್ಟ್ಯೂಮ್ ಡಿಸೈನಿಂಗ್ ವರ್ಕು, ನಮ್ಮ ರಂಗಭೂಮಿಗೆ ಬೇಕಾದಂಥ ಬ್ಯಾಕ್ ಸ್ಟೇಜ್ ವರ್ಕ್ ಮಾಡ್ತಾರೆ ಮತ್ತು ಕಾಸ್ಟ್ಯೂಮ್ ಡಿಸೈನಿಂಗ್ ವರ್ಕ್ ಮಾಡ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಟೈಲರಿಂಗ್ ಮಾಡ್ತಾರೆ. ಇದಕ್ಕಿಂತ ಮುಂಚಿತವಾಗಿ ಅವರು ಪ್ರೈವೇಟ್ ಶಾಲೆಯಲ್ಲಿ ಒಂದು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾಯಿದ್ರು. ನನಗೆ ಹುದ್ದೆ ದೊರೆತ ಮೇಲೆ ಅವರು ಅದರಿಂದ ಬಿಟ್ಟು ಈಗ ಟೈಲರಿಂಗ್ ಮಾಡ್ತಾ ನಮ್ಮ ಸಂಸಾರವನ್ನು ನೋಡ್ಕೊಳ್ತಾ ಇದ್ದಾರೆ. ನಮ್ಮೆಲ್ಲ 3 ಕ್ಷೇತ್ರದ ಜವಾಬ್ದಾರಿಯನ್ನು ಬಹುತೇಕ ನಿಭಾಯಿಸಿ ನಮ್ಮ ಮುಂದಿನ ಕಾರ್ಯಕ್ರಮಗಳಿಗೆ ಅವರು ತುಂಬ ಸಹಕಾರ ನೀಡ್ತಾರೆ. ಹಾಗಾಗಿ ನಮ್ಮ ಮುಂದಿನ ದಿನಗಳಲ್ಲಿನ ಕೆಲಸಗಳಿಗೆ ಮತ್ತು ಇಷ್ಟರವರೆಗಿನ ಕೆಲಸಗಳಿಗೆ ಹೆಚ್ಚು ಸಹಕಾರಿಯಾಗಿದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಹೃದಯ ವೀಕ್ಷಕ ಮಹಾಶಯರೇ, ಇವರು ನಮ್ಮ ಶ್ರೀಮತಿ ಮೇಘನಾ ಅಂತೇಳಿ, ಇವರು ನನ್ನ ಮಗ ವಿನೋದ್ ಕುಮಾರ್ ಅಂತೇಳಿ 8ನೇ ತರಗತಿ ಮುಗಿದು 9ನೇ ಕ್ಲಾಸ್ ಓದ್ತಾನೆ ಮತ್ತು ವಿವಿಧ ಕಲೆಗಳಲ್ಲಿ ಆಸಕ್ತಿ ಇರುವಂಥವನು. ಡ್ಯಾನ್ಸು, ಇದು ವೆಸ್ಟರ್ನ್ ಡ್ಯಾನ್ಸ್ನಲ್ಲಿ ಆಸಕ್ತಿ ಜಾಸ್ತಿ ಮತ್ತು ಸ್ವಲ್ಪ ತಾಂತ್ರಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇರುವಂಥವನು. ಇವಳು ನನ್ನ ಮಗಳು ವೇದಶ್ರೀ ಅಂತೇಳಿ, ಈಗ 2ನೇ ಕ್ಲಾಸ್ ಓದ್ತಾಳೆ, ಒಂದು ಮುಗಿಸಿ 2ನೇ ಕ್ಲಾಸಿಗೆ ಬಂದಿದ್ದಾಳೆ. ಇವಳು ಈಗಾಗಲೇ ಭರತನಾಟ್ಯ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ. ಈಗಾಗಲೇ ಭರತನಾಟ್ಯ ಕ್ಲಾಸಲ್ಲಿ ತುಂಬ ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದಾಳೆ. ಇನ್ನು ನನ್ನ ಪರಿಚಯ ನಿಮಗಾಗಲಿ ಇಲ್ಲಿವರೆಗೂ ಗೊತ್ತಿದೆ. ಇದು ನನ್ನ ಚಿಕ್ಕ ಮತ್ತು ಚೊಕ್ಕ ಕುಟುಂಬ. ನಮ್ಮ ಕುಟುಂಬ ಮತ್ತು ನಮ್ಮ ಸಾಧನೆಗಳಿಗೆ ತಾವೆಲ್ಲ ಪ್ರೋತ್ಸಾಹಿಸ್ತೀರಿ ಅಂಥೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತೇನೆ. ನಮಸ್ಕಾರ.